ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇನ್ನು ಕೇವಲ 4 ದಿವಸಕ್ಕೆ ಶನಿ ಕುಂಭರಾಶಿ ಪ್ರವೇಶ. ಕುಂಭರಾಶಿಯ ಪ್ರವೇಶ ಗೋಚಾರ ರೀತಿ ಈ ತಿಂಗಳು ಬಹಳಷ್ಟು ಗ್ರಹಗಳು ಸ್ಥಾನ ಪಲ್ಲಟ ಆಗಿರ್ತಕ್ಕಂಥದ್ದು. ಗುರು ಆಗಿರ್ಬೋದು, ರಾಹು, ಕೇತು ಮತ್ತೆ ಶನಿ ಮೇಜರ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಈ 4 ಗ್ರಹಗಳು ಮೇಜರ್ ಟ್ರಾನ್ಸಿಟ್. ಕುಂಭರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಬಹಳಷ್ಟು ಕಾಲ 2023 ಮಾರ್ಚ್ ಕೂಡ ರೆಟ್ರೋಗ್ರೇಡ್ ಆಗ್ತಕ್ಕಂಥದ್ದು, ಮತ್ತೆ ವಾಪಸ್ ಮಕರಕ್ಕೆ ಬರ್ತಕ್ಕಂಥದ್ದು, ಮತ್ತೆ ವಾಪಸ್ ಕುಂಭಕ್ಕೆ ಹೋಗ್ತಕ್ಕಂಥದ್ದು. ಸೊ ರೆಟ್ರೋಗ್ರೇಡು ಮತ್ತೆ ಡೈರೆಕ್ಟ್ ಮೋಷನ್ ಆಗ್ತಕ್ಕಂಥದ್ದು ಇಲ್ಲಿ ಬಹಳಷ್ಟು ಕಂಡು ಬರ್ತಾ ಇದೆ. 29 ಮಾರ್ಚ್ 2025ಕ್ಕೆ ಕುಂಭರಾಶಿ ಮುಕ್ತಾಯ ಆಗುತ್ತೆ. ಹೆಚ್ಚು ಕಮ್ಮಿ ಇಲ್ಲಿಂದ 2 ವರ್ಷ 10 ತಿಂಗಳು 2 ವರ್ಷ 10 ತಿಂಗಳು ರೆಟ್ರೋಗ್ರೇಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 2 ವರ್ಷ 10 ತಿಂಗಳು ಕುಂಭರಾಶಿ ಪ್ರವೇಶ, ಹಾಗೆ ವಾಪಸ್ಸು ಮಕರ, ಮತ್ತೆ ಕುಂಭ ಪ್ರವೇಶ. ಆಮೇಲೆ 2025 ಮಾರ್ಚ್ ಆದ ನಂತರ ಮೀನರಾಶಿ ಪ್ರವೇಶ. ಸಾಡೆ ಸಾತಿ ಬಗ್ಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಸಾಡೆ ಸಾತಿ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ. ಶಾಸ್ತ್ರದಲ್ಲಿ ಸಾಡೆ ಸಾತಿ ಬರೆದಿಲ್ಲ. ನಮ್ಮ ಪರಾಶರ ಹೋರಾಶಾಸ್ತ್ರದಲ್ಲಿ ಸಾಡೆ ಸಾತಿ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಆದ್ರೆ ಎಷ್ಟು ಹೇಳಿದ್ರು ಕೂಡ ಜನಗಳು ಅದೇ ಮೈಂಡಲ್ಲೇ ಇರ್ತಾರೆ, ಅದೇ ವಿಚಾರದಲ್ಲೇ ಇರ್ತಾರೆ. ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ 28 ವರ್ಷ ಜ್ಯೋತಿಷ್ಯ ಓದಿ ಅದಿದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥವ್ರು ವಿದ್ವಾಂಸರು ಇಂಪಾರ್ಟೆಂಟ್. ನಾವು ಹಳೆ ಶಾಸ್ತ್ರ ಬೇಸಿಕ್ಸ್ ರೂಟ್ಸ್ ನಾವು ನೋಡಿದಾಗ ಬರೀ ಪರಾಶರ ಒಂದೇ ಅಲ್ಲ, ನೀವು ಬೇರೆ ಯಾವುದೇ ಒಂದು ಋಷಿಮುನಿಗಳು ಬರೆದಿರ್ತಕ್ಕಂಥ ಜ್ಯೋತಿಷ್ಯದ ಗ್ರಂಥಗಳನ್ನ ನಾವು ಅವಲೋಕನ ಮಾಡಿದಾಗ ಸಾಡೆ ಸಾತಿ ಅಂತಕ್ಕಂಥದ್ದು ಎಲ್ಲೂ ಇಲ್ಲ, ಬಂದಿಲ್ಲ. ಕಳೆದ 80 ವರ್ಷದ ಹಿಂದೆ ಅಥವಾ 60 ವರ್ಷದ ಹಿಂದೆ, ಬೇಡ 40 ವರ್ಷದ ಹಿಂದೆ ಯಾರತ್ರ ಆದ್ರೂ ಹಳ್ಳಿ ಕಡೆ ಜ್ಯೋತಿಷ್ಯ ಬರ್ಕೊಡೋರು, ಪುಸ್ತಕ ಎಲ್ಲ ಬರ್ಕೊಡೋರು, ಕ್ಯಾಲ್ಕುಲೇಷನ್ ಮಾಡಿ ಒಂದು ಸಣ್ಣ ಗ್ರಾಮ ಆದ್ರೆ ಅಲ್ಲೊಬ್ರು ಜ್ಯೋತಿಷ್ಯರಿರೋರು, ಅವ್ರನ್ನ ಹೋಗಿ ಕೇಳಿದಾಗ ಸಾಡೆ ಸಾತಿ ಅಂತ ನಾವು ಎಲ್ಲೂ ಕೇಳಲಿಲ್ಲ ಅಂತಾರೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಆದ್ರೆ ಈಗಿನ ಕಾಲದಲ್ಲಿ ಅದೊಂದು ವ್ಯಾಪಾರದ ಒಂದು ವಿಚಾರ ಆಗಿದೆ. 12 ರಾಶಿ ಇರ್ತಕ್ಕಂಥದ್ದು, ಒಂದೊಂದು ರಾಶಿಯಲ್ಲೂ ಕನಿಷ್ಠ 12 ಕೋಟಿ ಜನ. 12 ಕೋಟಿ 12 ಕೋಟಿ ಅಂದ್ರೆ ಹೆಚ್ಚು ಕಮ್ಮಿ ನಾವು ಕರ್ನಾಟಕ ಮತ್ತೆ ತಮಿಳುನಾಡು ಎರಡೂ ಸೇರಿಸಿದ್ರೆ 12 ಕೋಟಿ. ಈ ಒಂದು ಸಾಡೆ ಸಾತಿ ಅಂತಂದ್ರೆ ನಿಮ್ಮ ಜನ್ಮ ರಾಶಿಯ ಹಿಂದಿನ ರಾಶಿಗೆ ಶನಿ ಬಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು ಮೀನ ರಾಶಿ ಅಂತಂದ್ರೆ ಈಗ ಕುಂಭಕ್ಕೆ ಪ್ರವೇಶ ಆದ್ರೆ ಸಾಡೆ ಸಾತಿ ಶುರು 2 ವರ್ಷ. ಅದಾದ ನಂತರ ಮೀನ ರಾಶಿ 2 ವರ್ಷ ಇರ್ತಾನೆ, 25 ನಂತರ ಅಲ್ಲಿಂದ 2 ವರ್ಷ. ಅದಾದ ನಂತರ ಮೇಷರಾಶಿಗೆ ಹೋಗ್ತಾರೆ, ಅಲ್ಲಿ 2 ವರ್ಷ. ಒಟ್ಟಿನಲ್ಲಿ 3 ಯಾವುದೇ ಒಂದು ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ 3 ರಾಶಿಗೆ ಸಾಡೆ ಸಾತಿ ಎಫೆಕ್ಟ್ ಆಗ್ತಾ ಇರುತ್ತೆ. 12 ರಾಶಿಲಿ 3 ರಾಶಿಗೆ ಎಫೆಕ್ಟ್ ಅಂತಂದ್ರೆ 12 ಕೋಟಿ ಜನಕ್ಕೆ 36 ಕೋಟಿ ಜನ ಅಂದ್ರೆ ಎಂಟೈರ್ ಸೌತ್ ಇಂಡಿಯಾ ಒಬ್ರು ಬಿಡದಂಗೆ 36 ಕೋಟಿ ಲೆಕ್ಕ ಹಾಕೊಳ್ಳಿ. ಇನ್ನೊಂದು ರಾಜ್ಯ ಸೇರಿಸ್ಕೋಬಹುದು, ವೆಸ್ಟ್ ಬೆಂಗಾಲೋ ಸ್ವಲ್ಪ ಅರ್ಧ ರಾಜಸ್ಥಾನ ಸೇರ್ಕೋಬಹುದು. 36 ಕೋಟಿ. ಯಾಕಂದ್ರೆ 12 ರಾಶಿ ಇದೆ. 12 ರಾಶಿನ ನಾವು ಡಿವೈಡ್ ಮಾಡಿದಾಗ ಒಟ್ಟು ನಮಗೆ 140 ಕೋಟಿ ಇಟ್ಕೊಳ್ಳೋಣ. ಅಂದಾಜು 12 ಹಾಕಿದ್ದೀನಿ. ಒಂದೊಂದು ರಾಶಿಗೆ 12 ಕೋಟಿ ಜನ ಇರ್ತಾರೆ. ಸಾಡೆ ಸಾತಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಇವಾಗ ಸಾಡೆ ಸಾತಿ ಧನುರಾಶಿಗೆ ಈ ಒಂದು ಧನುರಾಶಿಗೆ ಬಿಡ್ತಾ ಇದೆ. ಮಕರದಲ್ಲಿತ್ತಲ್ಲ, ಬಿಡ್ತಾ ಇದೆ ಅಂತ ಹೇಳ್ತಾರೆ. ಧನುರಾಶಿಗೆ ಎಫೆಕ್ಟ್ ಇತ್ತು, ಕುಂಭರಾಶಿಗೆ ಸಾಡೆ ಸಾತಿ ಅಂತ ಹೇಳ್ತಾರೆ,
ಮಕರಕ್ಕೂ ಹೇಳ್ತಾರೆ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 3 ರಾಶೀಸ್. ಇದು ಒಂದು ಮೋಸದ ಒಂದು ದಂಧೆ ಅಷ್ಟೇ, ಇನ್ನೇನಿಲ್ಲ. ಇದರ ಪ್ರಕಾರ ನಾವು ನೋಡಿದೀವಿ, ಸಾಧ್ಯನೇ ಇಲ್ಲ ಈ ತರ ಎಫೆಕ್ಟ್ ಮಾಡಕ್ಕೆ. ಸಾಡೆ ಸಾತಿ ಮತ್ತೆ ದಶ ಏನಕ್ಕಿರೋದು, ಭುಕ್ತಿ ಏನಕ್ಕಿರೋದು, ಅಂತರ್ಭುಕ್ತಿ ಏನಕ್ಕಿರೋದು, ಇದನ್ನ ನಾವು ಗೋಚಾರ ರೀತಿ ರಾಶಿಗೆ ತಗೊಳ್ತೀವಿ ಅಷ್ಟೇ. ಲಗ್ನದಿಂದ ಯಾವ ರಾಶಿ, ಚಂದ್ರನಿಗೆ ಹಿಂದೆ ಮುಂದೆ ಬಂದ್ರೆ ಅದಕ್ಕೆ ಅವಶ್ಯಕತೆನೇ ಇಲ್ಲ. ಚಂದ್ರ ಇರ್ತಕ್ಕಂಥ ಎಲ್ಲಾ ಸಾಡೆ ಸಾತಿ ಹೇಳ್ತಕ್ಕಂಥವ್ರು ಆತ್ಮಾವಲೋಕನ ಮಾಡ್ಕೊಳ್ಳಿ, ನಿಮ್ಮ ಆತ್ಮನ ಮುಟ್ಕೊಂಡು ಕೇಳ್ಕೊಳ್ಳಿ, ಎಲ್ಲಿ ಸಾಡೆ ಸಾತಿ ಕಲ್ತ್ರಿ ನೀವು ಅಂತ. ಎಲ್ಲೋ ಒಂದ್ ಕಡೆ ಉತ್ತರ ಭಾರತದಿಂದ ಬಂದಿರತಕ್ಕಂಥದ್ದು ಇದು ಸಾಡೆ ಸಾತಿ. ಅದನ್ನೇ ಎಲ್ಲಾ ಜ್ಯೋತಿಷ್ಯರ ಬಾಯಲ್ಲೂ ಈಗ ಬರ್ತಾ ಇದೆ. ಸಾಡೆ ಸಾತಿ ಎಲ್ಲಿತ್ತು, ಯಾವ ಗ್ರಂಥದಲ್ಲಿ ಇತ್ತು ಅಂತಂದ್ರೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ನೋಡ್ತಾ ಇದೀವಿ. 36 ಕೋಟಿ ಜನ, 36 ಕೋಟಿ ಜನ ಅಂದ್ರೆ ಎಂಟೈರ್ ಸೌತ್ ಇಂಡಿಯಾ, ಅಷ್ಟು ಪಾಪ್ಯುಲೇಷನ್ ಸಾಡೆ ಸಾತಿ ಇದ್ರೆ ಸಮಸ್ಯೆ ಇದೆ ಅಂತಂದ್ರೆ ಯಾರು ಇವತ್ತು ಬದುಕ್ತಾ ಇರಲಿಲ್ಲ, ಹುಟ್ಟತಾ ಇರಲಿಲ್ಲ, ಸಾವು ಎಲ್ಲರೂ ಸತ್ತೋಗ್ತಾ ಇದ್ರು. ಕಾನ್ಸೆಪ್ಚುಯಲಿ ಅದು ರಾಂಗ್. ಸಾಡೆ ಸಾತಿ ಅಂತಕ್ಕಂಥ ಕಾನ್ಸೆಪ್ಟೇ ರಾಂಗ್. 36 ಕೋಟಿ, ಒಂದಲ್ಲ, ಎರಡಲ್ಲ, ಮೂರಲ್ಲ. ನಿಮ್ಮ ಫ್ರೆಂಡ್ಸೇ ನೋಡ್ಕೊಳ್ಳಿ, ಆ 3 ರಾಶಿಯಲ್ಲಿ ಯಾವುದೋ ಒಂದು ರಾಶಿ ಇರ್ತಾರೆ. ರಾಶಿಯವರೆಲ್ಲಾನು ಹಾಳಾಗಿದಾರ? ಹಾಗಿದ್ರೆ ಮಕರ ರಾಶಿಯವ್ರಿಗೇನು ಒಳ್ಳೇದಾಗಿಲ್ವಾ ಶನಿ ಇದ್ದ ಜನ್ಮದಲ್ಲಿ? ಧನುರ್ ರಾಶಿಯವ್ರಿಗೇನು ಆಗಿರ್ಲಿಲ್ವಾ? ಕೊನೆ 2 ವರ್ಷ ಇತ್ತು. ಕುಂಭರಾಶಿಯವ್ರಿಗೇನು ಆಗಿರ್ಲಿಲ್ವಾ? ಒಳ್ಳೇದು 2 ವರ್ಷ ಇತ್ತು. ಈ 3 ರಾಶಿಯವರು ಆಲೋಚನೆ ಮಾಡಿ, ಕಳೆದ 2.5 ವರ್ಷದಿಂದ ಏನಿತ್ತು ಏನಿಲ್ಲ ಅಂತ. ಒಳ್ಳೇದಾಗೇ ಇಲ್ವಾ? ಹಾಗಿದ್ರೆ ಈ 3 ರಾಶಿ ಬಿಟ್ಟು ಬೇರೆಯವ್ರಿಗೆಲ್ಲ ಒಳ್ಳೇದೇ ಆಗಿತ್ತಾ? ಈ 3 ರಾಶಿ ಬಿಟ್ಟು ಇನ್ನು ಮಿಕ್ಕ ಎಲ್ಲಾ ರಾಶಿಗಳಿಗೂ ಬಹಳ ವಿಜೃಂಭಣೆಯಿಂದ ಇತ್ತ? ಅವ್ರ ಮನೇಲಿ ಏನು ನೋವು ಇರ್ಲಿಲ್ಲ, ದುಡ್ಡು ಲಾಸ್ ಆಗಿರೋದು, ಸಮಸ್ಯೆ ಇರೋದು ಇರ್ಲೇ ಇಲ್ಲವ? ಈ ಶನಿ ಅಂತಕ್ಕಂಥದ್ದನ್ನ ಡ್ರೆಡೆಡ್ ಮಾಡ್ತಕ್ಕಂಥ ಒಂದು ವಿಚಾರನೇ ಕಂಪ್ಲೀಟ್ಲಿ ತಪ್ಪಾಗಿದೆ. ಯಾಕಂದ್ರೆ ಹೆಚ್ಚು ಕಮ್ಮಿ 28 ವರ್ಷದ ಅನುಭವ ಮತ್ತೆ 13,000 ಜನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಪಾಠ, ದಶಾಭುಕ್ತಿ ಬಿಟ್ಟು ನೀವು ಯಾವುದು ನೋಡಬಾರ್ದು. ಇಲ್ಲ ಅಂದ್ರೆ ನಮ್ಮ ಹಿಂದೂ ಸನಾತನ ಧರ್ಮ ಈ ರೀತಿ ಕುಜದೋಷ, ಸರ್ಪದೋಷ, ಸಾಡೆ ಸಾತಿ, ಮಾಂಗ್ಲಿಕ್ ಅಂತ ಹೇಳಿ ನಲಿಗಿ ಹೋಗ್ಬಿಡ್ತೀವಿ ನಾವು. ಇದನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ವೀಕ್ಷಕರು ಸ್ವಲ್ಪ ಅವಲೋಕನೆ ಮಾಡ್ಕೊಳ್ಳಿ. 3 ರಾಶಿಗೆ 36 ಕೋಟಿ ಹೆಚ್ಚು ಕಮ್ಮಿ ಬರ್ತಾರೆ. 36 ಕೋಟಿಗೂ ಕೂಡ ಶನಿ ಬಾಧೆ ಕೊಟ್ಟಿದ್ರೆ ಆಲೋಚನೆ ಮಾಡಿ. ಮಕರ ರಾಶಿಯಲ್ಲಿ ಹುಟ್ಟಿರೋರು, ಧನುರ್ ರಾಶಿ ಹುಟ್ಟಿರೋರು, ಕುಂಭ ರಾಶಿಯಲ್ಲಿ ಹುಟ್ಟಿರೋರು ಕಷ್ಟಪಟ್ಟಿದ್ದೇ ಆಗಿದ್ರೆ ಬೇರೆ ರಾಶಿಗಳು ಯಾರು ಕಷ್ಟಪಟ್ಟಿಲ್ವಾ? ನೀವು 3 ಜನ ಮಾತ್ರನಾ? ಅದಕ್ಕೆ ಜ್ಯೋತಿಷ್ಯ ಯಾರು ನಂಬಲ್ಲ, ತುಂಬಾ ಜನ ನಂಬಲ್ಲ. ನಂಬಿಕೆ ಇರತಕ್ಕಂಥವ್ರು ಈ ರೀತಿ ನಾವು ಹೇಳಾದ ಮೇಲೆ ನಂಬಿಕೆನ ಕಳ್ಕೊಳ್ಳೋಕೆ ನಾವೇ ದಾರಿ ಮಾಡಿಕೊಡ್ತಾ ಇದೀವಿ. ಕುಂಭರಾಶಿಗೆ ಶನಿ ಪ್ರವೇಶ ಒಪ್ಕೊಳ್ಳೋಣ. ಗೋಚಾರ ರೀತಿ ನಿಮ್ಮಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಲಿ ಶನಿ ಇದ್ದರೆ ಇರ್ತಕ್ಕಂಥ ಸ್ಥಾನಕ್ಕೆ ಏನು ಫಲವನ್ನು ಕೊಡಬೇಕು ಆ ಸ್ಥಾನಕ್ಕೆ ಲಗ್ನದಿಂದ ಆ ಫಲವನ್ನು ಗೋಚಾರ ರೀತಿ ಕೊಡ್ತಾನೆ ಹೊರತು ಇನ್ಯಾವುದೇ ರೀತಿ ನಿಮಗೆ ರಾಶಿ ಬಂದ್ಬಿಟ್ಟು ನಿಮಗೆ ಕುಂಭರಾಶಿ ಆಗಿದೆ ಅಥವಾ ಧನುರ್ ರಾಶಿ ಆಗಿದೆ ಅಥವಾ ಮಕರ ಆಗಿದೆ, ಇನ್ನೇನು 2 ವರ್ಷ ಬಿಟ್ಟು ಹೋಗ್ತಾ ಇದೆ, ಸಾಧ್ಯನೇ ಇಲ್ಲ. ಆತರ ಈ ಒಂದು ವಿಚಾರನ ಸ್ವಲ್ಪ ಜನಕ್ಕೆ ಯಾರು ನೋಡ್ತಾ ಇದಾರೆ, ಎಲ್ಲಾನು ನೋಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಮುಂಚೆ ಆದ್ರೂ ಉಗಾದಿ ಭವಿಷ್ಯಕ್ಕೆ ಒಂದ್ಸತಿ ಬರೋದು, ಗ್ರಹಣ ಟೈಮಲ್ಲಿ ಒಂದ್ ಸ್ವಲ್ಪ ಶಾಸ್ತ್ರನ ಹೇಳ್ತಾ ಇದ್ರು. ಈಗ ಪ್ರತಿ ಒಂದಕ್ಕೂ ದೇಶದಲ್ಲಿ ಏನಾಗುತ್ತೆ, ರಾಜ್ಯದಲ್ಲಿ ಏನಾಗುತ್ತೆ, ರಾಜ್ಯದಲ್ಲಿ ಏನಾಗುತ್ತೆ, ದೇಶದಲ್ಲಿ ಆಗುತ್ತೆ, ಇದು ಚೇಂಜ್ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ನೆಗೆಟಿವ್ ಹೇಳ್ಕೊಂಡ್ ಬರ್ತಾರೆ. ಗುರು ಪ್ರವೇಶದಿಂದ ರಾಜಕೀಯ ಅಲ್ಲೋಲ ಕಲ್ಲೋಲ, ಶನಿ ಪ್ರವೇಶದಿಂದ ರಾಜಕೀಯ ಅಲ್ಲೋಲ ಕಲ್ಲೋಲ, ರಾಹು ಪ್ರವೇಶದಿಂದ ರಾಜಕೀಯ ಅಲ್ಲೋಲ ಕಲ್ಲೋಲ, ಕೇತು ಪ್ರವೇಶದಿಂದ ಹಾಗೆ ಹೀಗೆ, ಅವ್ರಿಗಂಗಾಗುತ್ತೆ ಇವ್ರಿಗಂಗಾಗುತ್ತೆ. ಕಾಕತಾಳೀಯ ಎಲ್ಲ. ಅವರವರ ಜಾತಕದಲ್ಲಿ ಅವರವ್ರದ್ದು ಕೆಟ್ಟೋಗಿದ್ರೆ
ಇಲ್ಲಿ ಬರ್ತಕ್ಕಂಥ ಟ್ರಾನ್ಸಿಟ್ ಇಂದ ಏನು ಎಫೆಕ್ಟ್ ಆಗೋದಿಲ್ಲ. ಏನು ಎಷ್ಟು ಜನ ಇದ್ದಾರೆ? ಒಂದು ಹೆಚ್ಚು ಕಮ್ಮಿ 224 ಜನ ಇದ್ದಾರೆ ಮಿನಿಸ್ಟರ್ಸ್, 200 ಜನ ಮೇಲೆ ಮಿನಿಸ್ಟರ್ಸ್. ಒಬ್ರೊಬ್ರು ಒಂದೊಂದು ಲಗ್ನದಲ್ಲಿ ಇರ್ತಾರೆ ಮಿನಿಸ್ಟರ್ಸ್, ಒಬ್ರೊಬ್ರಿಗೂ ಒಂದೊಂದು ದಶ ನಡೀತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಏನೋ ಒಂದು ಎಫೆಕ್ಟ್ ಆಗೇ ಆಗುತ್ತೆ. ಆಪಾದನೆಗಳು ಬರ್ಬೋದು, ಹಣಕಾಸು ಬರ್ಬೋದು, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ಬೋದು, ಆರೋಗ್ಯ ಕೆಡಬಹುದು. 200 ಜನ, ಅದೇ 200 ಸಾಮಾನ್ಯ ಜನಕ್ಕೂ ಸೇಮ್ ಆಗುತ್ತೆ. ಅವರವರ ಯೋಗ, ಅವರವರ ಯೋಗ್ಯತೆಗೆ ಆಯಾ ಒಂದು ಸ್ಥಾನದಲ್ಲಿ ನಿಂತಿದ್ದಾರೆ. ಇದನ್ನ ದಯಮಾಡಿ ಎಲ್ಲರೂ ಕೂಡ ಜ್ಯೋತಿಷ್ಯನ ಸರಿಯಾದ ರೀತಿ ಅರ್ಥೈಸ್ಕೋಬೇಕು. ಈ ಗೋಚಾರದಲ್ಲಿ ಈ ಗ್ರಹ ಬಂದಿದ ತಕ್ಷಣ ಅಲ್ಲೇನೋ ಒಂದು ಕ್ಯಾಬಿನೆಟ್ ಅಲ್ಲಾಡುತ್ತೆ, ಇದಲ್ಲಾಡುತ್ತೆ, ಇದಲ್ಲಾಡುತ್ತೆ, ಏನು ಅಲ್ಲಾಡಲ್ಲ. ಹೇಳ್ತಕ್ಕಂಥವ್ರು ಯಾವುದೂ ಇಲ್ಲ. ಆ ಹೇಳ್ತಕ್ಕಂಥವ್ರು ಯಾವ ರೀತಿನೂ ಅವ್ರು ಉದ್ಧಾರ ಆಗಿರಲ್ಲ. ಹೇಳ್ತಕ್ಕಂಥವ್ರು ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಆ ರೀತಿ ಯಾವುದೂ ಇಲ್ಲ. ಸಾಮಾನ್ಯ ಜನರು ಇದನ್ನ ಕ್ಲೀನ್ ಆಗಿ ಅರ್ಥೈಸ್ಕೋಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ಜ್ಯೋತಿಷದ ಮೇಲೆ ನಂಬಿಕೆ ಇಲ್ಲ. ಈ ಕಾರಣದಿಂದನೇ ನಂಬಿಕೆ ಇಲ್ಲ. ಈ ಒಂದು ತಾಂತ್ರಿಕ ಯುಗದಲ್ಲಿ, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಹಣ 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 ಅಂತ ಹೇಳಿ ಓಡ್ತಕ್ಕಂತ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಒಂದು ವಿಮರ್ಶೆ ಇಲ್ಲದೆ, ತರ್ಕ ಇಲ್ಲದೆ, ಆಲೋಚನೆ ಇಲ್ಲದೆ, ಲಾಜಿಕ್ ಇಲ್ಲದೆ ಜ್ಯೋತಿಷ್ಯ ಹೇಳೋರೇ ಜಾಸ್ತಿ ಇದ್ದಾರೆ. ಅಲ್ಲಿ ಓಡೋಗೋರು ಜಾಸ್ತಿ ಇದ್ದಾರೆ. ಲಾಜಿಕಲಿ ಇಲ್ಲದೆ ಇರ್ತಕ್ಕಂಥವ್ರು ನಾವು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಅಂತ ಓಡೋಗೋರೇ ಜಾಸ್ತಿ ಇದ್ದಾರೆ. ಅಲ್ಲಿ ಹೋಗಿ ಏನೂ ಆಗ್ದಲೆ ವಾಪಸ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ, ಶಾಸ್ತ್ರಿಗಿನ ಹೆಚ್ಚಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶಾಸ್ತ್ರದ ಮೇಲೆ ನಿಮಗೆ ನಂಬಿಕೆ ಕಳ್ಕೊಂಡ್ಬಿಡ್ತೀರ. ಸೊ ಈ ವಿಚಾರದಲ್ಲಿ ಸಾಡೆ ಸಾತಿ ಇಲ್ಲ. ಈ ವಿಚಾರನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈ ಪ್ರವೇಶ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ? ಈ ಪ್ರವೇಶ, ಕುಂಭರಾಶಿಯ ಪ್ರವೇಶ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ? ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶನಿ ಇದೆಯಾ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈ ಪ್ರವೇಶ ನಮಗೇನು ಯೂಸೇ ಆಗಲ್ಲ. ಕುಂಭರಾಶಿ ಪ್ರವೇಶ ಆಗಿದೆ ನಿಮಗೆ, ದಶಾದಲ್ಲಾದ್ರೂ ಆಗ್ಲಿ, ಭುಕ್ತಿಯದ್ರಾಗ್ಲಿ, ಅಂತರ್ಭುಕ್ತಿಯಲ್ಲಾಗದು ಆಗ್ಲಿ ಶನಿ ಬರೋದೇ ಇಲ್ಲ ಸರ್ ನಮಗೆ. ನೆಕ್ಸ್ಟ್ 25 ಮಾರ್ಚ್ ವರ್ಗು ಇಲ್ವೇ ಇಲ್ಲ ಅಂದ್ರೆ ಶನಿ ಏನ್ ಮಾಡುತ್ತೆ ನಿಮಗೆ? ಕುಂಭರಾಶಿ ಪ್ರವೇಶ ಮಾಡಿ ಶನಿ ಏನ್ ಮಾಡುತ್ತೆ? ನಿಮ್ಗೆ ಯಾವ್ದು ಆಡಳಿತದಲ್ಲಿದೆಯೋ ದಶಾಭುಕ್ತಿ ಅಂತರ್ಭುಕ್ತಿ, ಅದ್ರ ಮೇಲೆ ನಾವು ಗಮನ ಕೊಡಬೇಕೆ ಹೊರತು ಶನಿ ನಿಮಗೇನ್ ಮಾಡುತ್ತೆ? ಶನಿ ಏನ್ ಮಾಡುತ್ತೆ ನಿಮಗೆ? ಮಕರ ರಾಶಿಯವರಾದ್ರೂ ಆಗ್ಲಿ, ಕುಂಭ ಆದ್ರೂ ಆಗ್ಲಿ, ಮೀನದವ್ರಿಗಾದ್ರೂ ಆಗ್ಲಿ ಏನ್ ಮಾಡುತ್ತೆ? ಶನಿನೇ ಇಲ್ಲ ಸರ್, ದಶಾದಲ್ಲೇ ಇಲ್ಲ, ಭುಕ್ತಿಲಿ ಇಲ್ಲ. ಅಂತರ್ಭುಕ್ತಿ ಬಂದೋಗುತ್ತೆ, ಅದು ಶಾರ್ಟ್ ಪೀರಿಯಡ್. ದಶಾದಲ್ಲೂ ಶನಿ ಬರಲ್ಲ, ಭುಕ್ತಿಲೂ ಶನಿ ಬರಲ್ಲ ಸರ್ ನೆಕ್ಸ್ಟ್ 2 years ಅಂದ್ರೆ ಏನಿದೆ? ಸಾಧ್ಯನೇ ಇಲ್ಲ. ಈ ಒಂದು ಭವಿಷ್ಯ ನೀವು ಮೇಷ ಲಗ್ನದವ್ರು ನೋಡ್ಕೊಳ್ಳೋಕೆ ಇದನ್ನ ಆಲೋಚನೆ ಮಾಡಿ. ಎಲ್ಲಾ ಜ್ಯೋತಿಷ್ಯರು ಫಲವನ್ನು ನೋಡ್ಬೇಕು ಅಂತಂದ್ರೆ ಫೈನಲ್ ಆಗಿ ಅವರು ದಶಾಭುಕ್ತಿಲೇ ನೋಡಿ ಹೇಳಬೇಕು. ನಿನಗೆ ಕೆಲಸ ಯಾವಾಗ ಸಿಗುತ್ತೆ, ನೀನು ಎಕ್ಸಾಮಿನೇಷನ್ ಹೇಗ್ ಮಾಡ್ತೀಯಾ, ನೀನು ಮದುವೆ ಯಾವಾಗತ್ತೆ, ಮದುವೆ ಜೀವನ ಹೇಗಿದೆ, ಮಕ್ಕಳ ಬಗ್ಗೆ ಚಿಂತನೆ, ಮನೆ ಕಟ್ಟೋ ಬಗ್ಗೆ ಆಲೋಚನೆ, ಕೆಲಸ ಬಡ್ತಿ ಆಲೋಚನೆ, ಪ್ರಮೋಷನ್ ಆಲೋಚನೆ, ವ್ಯಾಜ್ಯದಲ್ಲಿ ಜಯ, ಎಲ್ಲವೂ ಕೂಡ ದಶಾಭುಕ್ತಿ ಮೇಲೆ ನಿಂತಿರೋದು. ಜ್ಯೋತಿಷ್ಯ ಶಾಸ್ತ್ರದ ಕುಂಡಲಿ ಅಂದ್ರೆ ಅದು ಒಂದು ಕಂಪ್ಲೀಟ್ ನಿಮ್ದು ಒಂಥರ ಡಿಕ್ಷನರಿ ಇದ್ದಂಗೆ. A to Z ಇರುತ್ತೆ. ಕುಂಡಲಿ ಇರುತ್ತಲ್ಲ, ಲಗ್ನದಿಂದ 7ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 3ನೇ ಮನೆಯಲ್ಲಿ ಗ್ರಹ, ಅದನ್ನ ನೋಡಿ ಡಿಕ್ಷನರಿ ನೋಡ್ತಾರೆ ಅಷ್ಟೇ. ಡಿಕ್ಷನರಿಲಿ ಇವತ್ತು ಯಾವ ಅಕ್ಷರ ನಮಗೆ ನಡೀತಾ ಇದೆ, A to Z ಅಲ್ಲಿ ಯಾವ ಅಕ್ಷರ ನಡೀತಾ ಇದೆ, ಆ ಅಕ್ಷರದ ಮೇಲೇನೆ ನಮ್ದು ಜೀವನ ನಿಂತಿರತಕ್ಕಂಥದ್ದು. ಸೊ ಕುಂಭರಾಶಿ ಪ್ರವೇಶ ಆಗಿದ ತಕ್ಷಣ ಮೇಷ ಲಗ್ನದವರು ಅಥವಾ ಮೇಷರಾಶಿಯವ್ರಿಗೆಲ್ಲಾನು ಕೂಡ ಏನೇನ್ ಹೇಳ್ತಾರೋ ಎಲ್ಲಾನು ನಾವು ಮಾಡ್ಕೊಂಡ್ರೆ ದಶಾಭುಕ್ತಿ ಅಂತರ್ಭುಕ್ತಿ ನೋಡದಲೆ ಅದನ್ನ ನಾವು ತಪ್ಪು ವಿಚಾರಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ವಿ. ಇಷ್ಟು ಹೇಳಿದೀನಿ. ಸೊ ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ದಶಾಭುಕ್ತಿಯಲ್ಲಿ
ವಿಶೇಷವಾಗಿ ಶನಿ ಬಂದಿದ್ದಲ್ಲಿ ನಂಬರ್ 1 ಎಕ್ಸಲೆಂಟ್. ಹೆಸರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ಎಜುಕೇಶನ್ ಅಲ್ಲಿ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಆಲ್ರೆಡಿ ಎಕ್ಸಲೆಂಟ್ ಅಲ್ಲಿ ಇತ್ತು, ಈಗ ಇನ್ನೂ ಎಕ್ಸಲೆಂಟ್. ಆಲ್ರೆಡಿ ಎಕ್ಸಲೆಂಟ್ ಇತ್ತು 2 ವರ್ಷ, ಇನ್ನೂ 2 ವರ್ಷ 2025ವರೆಗೂ ದಶಾಭುಕ್ತಿಗಳಲ್ಲಿ ಇರ್ಬೇಕು ನಿಮಗೆ ಶನಿ. ಅವಾಗ ಇದು ಆಡ್ ಆನ್ ಆಗುತ್ತೆ. ತುಂಬಾ ಉನ್ನತವಾಗಿರ್ತಕ್ಕಂಥ ಪರಿಸ್ಥಿತಿ ಮೇಷ ಲಗ್ನದವ್ರಿಗೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ, ಅತ್ಯಂತ ಹೆಚ್ಚು ಲಾಭ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದಿದ್ದಲ್ಲಿ ಇವಾಗ ಸ್ವಲ್ಪ ಚೇತರಿಕೆ. ಕಳೆದ 2 ವರ್ಷದಿಂದ ಸ್ವಲ್ಪ ಮಟ್ಟಿಗೆ ಸಪರೇಷನ್ ಇರಬಹುದು, ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು, ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು, ಅನ್ಯೋನ್ಯತೆಯಲ್ಲಿ ಸಮಸ್ಯೆ ಇರಬಹುದು. ಈಗ ಒಳ್ಳೆ ಸಮಯ 2025 ಮಾರ್ಚ್ ವರೆಗೂ ದಶಾಭುಕ್ತಿಗಳು ಶನಿ ಇದ್ದಲ್ಲಿ. ಅದಿಲ್ಲ ಅಂತಂದ್ರೆ ಇದು ಯಾವುದು ಅಪ್ಲಿಕಬಲೇ ಇಲ್ಲ, ನಾಟ್ ಅಪ್ಲಿಕಬಲ್, NA. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದಲ್ಲಿ ಇನ್ನು ಮೇಲೆ ಆರೋಗ್ಯ ಚೇತರಿಕೆ ಆಗುತ್ತೆ ಮೇಷ ಲಗ್ನದವ್ರಿಗೆ. ಸೊ ಎಲ್ಲಾ ವಿಚಾರದಲ್ಲೂ ಲಾಭದಾಯಕವಾಗಿರುತ್ತೆ ದಶಾಭುಕ್ತಿಗಳಲ್ಲಿ ಶನಿ ಬಂದಿದ್ದಲ್ಲಿ. ಫಸ್ಟ್ ಕ್ಲಾಸ್. ಇಂಥ ಒಂದು ಸಂದರ್ಭದಲ್ಲಿ ಶನಿ ದಶಾ ಶನಿ ಭುಕ್ತಿ ನಡೆದಿದ್ರೆ ಒಂದು ಸಣ್ಣ ಕುಡಿಕೆ ತಗೊಳ್ಳಿ, ಅಂಗೈ ಅಗಲಾಗಿರ್ತಕ್ಕಂಥ ಕುಡಿಕೆ ತಗೊಳ್ಳಿ, ಅದರಲ್ಲಿ ಎಳ್ಳು ಹಾಕಿ, ಎಳ್ಳು ಹಾಕಿದ ನಂತರ ಅದರಲ್ಲಿ ಸಕ್ಕರೆ ಹಾಕಿ, ಅದನ್ನ ಕರಿ ಬಟ್ಟೆಯಲ್ಲಿ ಕಟ್ಟಿ ನಿರ್ಜನ ಪ್ರದೇಶ ಇರತಕ್ಕಂತ ಯಾವ್ದಾದ್ರು ಒಂದು ಸ್ಥಳದಲ್ಲಿ ಮರದ ಕೆಳಗಡೆ ಅದನ್ನ ಇಟ್ಬಿಡಿ. ಎನ್ಹ್ಯಾನ್ಸ್ ಆಗುತ್ತೆ. ಇನ್ನು ದಶಾಭುಕ್ತಿಗಳಲ್ಲಿ ಇದ್ರೆ ಮಾತ್ರ ಮಾಡಿ, ಸುಮ್ಮನೆ ಮಾಡಿದ್ರೆ ಏನು ವರ್ಕ್ ಆಗಲ್ಲ ಅದು. ಯಾಕಂದ್ರೆ ಇರ್ತಕ್ಕಂಥ ಸ್ಥಾನ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಈ ಒಂದು ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇತ್ತು, ಸ್ವಲ್ಪ ಸೋಂಬೇರಿತನ ನಡೀತಾ ಇತ್ತು, ಒಂಚೂರು ಆಲಸ್ಯ. ಏನಾರು ಅಚೀವ್ ಮಾಡಬೇಕು ಅನ್ನೋ ಒಂದು ಆಸೆ, ನಂಬರ್ 1 ಆಗ್ಬೇಕು ಅನ್ನೋ ಆಸೆ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ನಾನು ಅಚೀವ್ ಮಾಡಬೇಕು ಅನ್ನೋ ಆಸೆ ಪ್ರಾರಂಭವಾಗುತ್ತೆ. ಇಷ್ಟು ದಿವಸ ಏನೋ ಒಂದು ಆಟ ಪಾಠಗಳಲ್ಲಿ ಏನೋ ಒಂದು ಬಂದಿರತಕ್ಕಂಥದ್ದು, ಸಿಕ್ಕಿರ್ತಕ್ಕಂಥದ್ದು ಮಾಡ್ಕೊಂಡು ಹೋಗಿದ್ವಿ ಎಜುಕೇಶನ್ ಅಲ್ಲಿ. ಇವಾಗಿಂದ ಅಚೀವ್ಮೆಂಟ್ ಕಡೆ ಮನಸ್ಸು ಹೋಗುತ್ತೆ. ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ಸ್ಯಾಟರ್ನ್ ಇರಲೇಬೇಕು ದಶಾಭುಕ್ತಿಲಿ, ಇಲ್ಲ ಅಂದ್ರೆ ಈ ಎಫೆಕ್ಟ್ 0. ಮತ್ತೆ ವೃಷಭ ಲಗ್ನದವರು ಅಥವಾ ವೃಷಭ ರಾಶಿಯವರು ಅಷ್ಟೇ, ಇದ್ರ ಬಗ್ಗೆ ಆಲೋಚನೆನೇ ಬೇಡ. ದಶಾಭುಕ್ತಿಗಳಲ್ಲಿ ಶನಿ ಇದೆಯಾ ನೋಡಿ. ಬಹಳ ಒಳ್ಳೆ ಹೆಸರು ತರ್ತಾರೆ ಎಜುಕೇಶನ್ ಅಲ್ಲಿ, ಟಾಪ್ ಸ್ಕೂಲ್ ಸಿಗುತ್ತೆ, ಟಾಪ್ ಕಾಲೇಜಸ್ ಹೋಗ್ತಾರೆ, ಟಾಪ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಜುಕೇಶನ್ ಮಾಡ್ತಕ್ಕಂಥ ಯೋಗ ವೃಷಭ ಲಗ್ನದವರಿಗೆ. ಜ್ಯೋತಿಷ್ಯರ ಬಾಯಲ್ಲಿ ಲಗ್ನಗಳು ಬರಬೇಕು. ಯಾವತ್ತು ಲಗ್ನಗಳು ಬರುತ್ತೋ ಅವತ್ತು ಜ್ಯೋತಿಷ್ಯ ಸ್ವಲ್ಪ ಆದ್ರೂ ಬದಲಾವಣೆ ಆಗಿದೆ ಅಂತ. ಯಾರ ಬಾಯಲ್ಲಿ ಲಗ್ನ ಬರುತ್ತೋ ರಾಶಿ ಬಿಟ್ಟು, ಖಂಡಿತ ಆ ಒಂದು ಜ್ಯೋತಿಷ್ಯಕ್ಕೆ ಬೆಲೆ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಯಾರು ಇನ್ನೂ ರಾಶಿ ಹೇಳ್ಕೊಂಡ್ ಕೂತಿರ್ತಾರೋ ಆಕ್ಚುಲಿ ಜನಕ್ಕೆ ಇನ್ನೂ ಮೋಸ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರ. ರಾಶಿಯಿಂದ ಯಾವುದೇ ವಿಚಾರಗಳು ಫಲಿಸೋದಿಲ್ಲ. ಲಗ್ನದಿಂದನೇ ನೋಡ್ಬೇಕೆಲ್ಲಾನು. ಲಗ್ನದಿಂದ ಎಷ್ಟನೇ ಮನೇಲಿ ಈ ಗ್ರಹ ಒಂದು ಮೋಷನ್ ಅಲ್ಲಿದೆ, ಯಾವ ರಾಶಿ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಬಹಳಷ್ಟು ಸಂಕಟದಲ್ಲಿರ್ತಕ್ಕಂಥವ್ರಿಗೆ ಹೇಳಿದ್ ಕೇಳ್ತಾ ಇರ್ತಕ್ಕಂಥದ್ದು, ಕೆಲಸದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಹೇಳಿದ್ ಕೇಳ್ತಾ ಇದೀವಿ, ನಮ್ದೇನು ನಡೀತಾ ಇಲ್ಲ, ಬಾಸ್ ಸ್ವಲ್ಪ ಕಿರಿಕಿರಿ, ಬಾಸ್ ಇಂದ ಸ್ವಲ್ಪ ಸಮಸ್ಯೆ, ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ನನಗೇನು ಒಂದು ಅಧಿಕಾರ ಕೊಡ್ತಾ ಇಲ್ಲ, ನಾನೇ ಒಂದು ಫ್ರೀ ವಿಲ್ ಅಲ್ಲಿ ಮಾಡಕ್ಕಾಗ್ತಾ ಇಲ್ಲ
ಒನ್ ಆಫ್ ದಿ ಬೆಸ್ಟ್ ಟೈಮ್. ನೆಕ್ಸ್ಟ್ 2 ಇಯರ್ಸ್ ನಿಮಗೆ ಕೈಗೆ ಅಧಿಕಾರ ಬರ್ತಕ್ಕಂಥದ್ದು. ವೃಷಭ ಲಗ್ನದವ್ರು ಯಾರು ಇದ್ದಾರೆ, ಅಧಿಕಾರ ಪ್ರಾಪ್ತಿ ನಿಮಗೆ. ನೀವು ಯಾವುದೇ ಏರಿಯಾದಲ್ಲಿರಿ, ರಂಗದಲ್ಲಿರಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ವೆರಿ ಗುಡ್ ಪೊಸಿಷನ್. ದಶಾಭುಕ್ತಿಗಳಲ್ಲಿ ಶನಿ ಇದೆಯಾ ನೋಡ್ಕೊಳ್ಳಿ. ಅಟ್ಲೀಸ್ಟ್ ದಿ ಅಂತರ್ಭುಕ್ತಿ ಲೆವೆಲ್ ಆಲ್ಸೋ ವಿಲ್ ಹೆಲ್ಪ್. ಸ್ಯಾಟರ್ನ್ ಕೆಲಸದಲ್ಲಿ ಎಲ್ಲಿ ಹೋದ್ರೂ ಕೂಡ ಸನ್ಮಾನ, ಎಲ್ಲಿ ಹೋದ್ರೂ ಕೂಡ ರೆಸ್ಪೆಕ್ಟ್, ಅತ್ಯುತ್ತಮವಾಗಿರ್ತಕ್ಕಂಥ ರೆಸ್ಪೆಕ್ಟ್. ನೆಕ್ಸ್ಟ್ 2025 ವರ್ಗೂನು ಕೂಡ ಮಾರ್ಚ್ ಎಲ್ಲ ಕೂಡ ಉತ್ತಮವಾಗಿರ್ತಕ್ಕಂಥದ್ದೇ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇತ್ತು, ಈಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಸ್ವಲ್ಪ ನಾಟ್ ಸೋ ಗ್ರೇಟ್, ಬೆಟರ್. ಸ್ವಲ್ಪ ತಳ ಕಚ್ಕೊಂಡಿತ್ತು ವ್ಯಾಪಾರದಲ್ಲಿ. ಶನಿ ದಶಾ ಶನಿ ಭುಕ್ತಿ ನಡೀತಾ ಇದ್ದಲ್ಲಿ ವ್ಯಾಪಾರ ಎಳೆದು ಬಿಟ್ಟಿದೀವಿ, ವ್ಯಾಪಾರ ಮಾಡ್ತಾ ಇದೀವಿ, ಇದು ಬಿಟ್ರೆ ಇನ್ನೊಂದಿಲ್ಲ. ಸ್ವಲ್ಪ ಶನಿಯ ಪ್ರವೇಶದಿಂದ ಸ್ವಲ್ಪ ಉನ್ನತವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಬಹಳ ಸಂತೋಷದಾಯವಾಗಿರ್ತಕ್ಕಂಥವ್ರಿಗೆ ಈಗಲಿಂದ ಸ್ವಲ್ಪ ಗಲಾಟೆಗಳು, ಜಗಳ. ದಶಾಭುಕ್ತಿಗಳಲ್ಲಿ ಶನಿ ಬಂದಾಗ ವೈಮನಸ್ಯ, ಪರಸ್ಪರ ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು, ವಿವಾಹದಲ್ಲಿ ಅಡಚಣೆಗಳು, ವಧುವರ ಅನ್ವೇಷಣೆ ನೋಡಿದಾಗ ಹೆಚ್ಚಿನ ಗೊಂದಲ ಆಗ್ತಕ್ಕಂಥದ್ದು. 2025 ವರೆಗೂ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಆರೋಗ್ಯ ಇತ್ತು. ಈ ಒಂದು ಶನಿ ಪ್ರವೇಶದಿಂದ ಅನಾರೋಗ್ಯ ಆಗ್ತಕ್ಕಂಥದ್ದು, ಅನಾರೋಗ್ಯ ಹೆಚ್ಚಾಗ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯ. ದಶಾಭುಕ್ತಿಗಳಲ್ಲಿ ಶನಿ ಕೂಡ ಬ್ಯಾಡ್ ಕಾಂಬಿನೇಷನ್ ತೋರಿಸಿದ್ರೆ ಹೆಚ್ಚಾಗಿ ಆಗ್ತಕ್ಕಂಥದ್ದು. ಸೊ ವೃಷಭ ಲಗ್ನದವ್ರು ಏನ್ ಮಾಡಬಹುದು, ಒಂದು ಕುಡಿಕೆ ತಗೊಳ್ಳಿ, ವಿಶೇಷವಾಗಿರ್ತಕ್ಕಂಥ ಒಂದು ಕುಡಿಕೆ ತಗೊಳ್ಳಿ. ಅದರಲ್ಲಿ ಕಡಲೆಕಾಳನ್ನು ಹಾಕಿ ಮತ್ತೆ ಸಕ್ಕರೆ ಮಿಕ್ಸ್ ಮಾಡಿ, ಕಡಲೆಕಾಳು ಮತ್ತೆ ಸಕ್ಕರೆ ತುಂಬಿಸಿ ಕರಿ ಬಟ್ಟೆ ಕಟ್ಟಿ ಸಣ್ಣ ಕುಡಿಕೆಯಲ್ಲಿ ನಿರ್ಜನ ಪ್ರದೇಶ ಇರತಕ್ಕಂಥ ಯಾವ್ದಾದ್ರು ಒಂದು ಮರದ ಕೆಳಗಡೆ ಇಡ್ತಕ್ಕಂಥದ್ದು ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ಎಸ್ಪೆಷಲಿ ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಬಹಳಷ್ಟು ಅಡಚಣೆ ಇತ್ತು. ಬಹಳಷ್ಟು ಅಪಮಾನ, ಅವಮಾನ, ಸಂಕಟ, ಸ್ಟ್ರೆಸ್, ಆಬ್ಸ್ಟಕಲ್ಸ್ ಯಾವ್ದು ಬೇಕಾದ್ರೆ ತಗೊಳ್ಳಿ, ಹೆಚ್ಚಾಗಿತ್ತು. ಈಗ ಸ್ವಲ್ಪ ರಿಲೀಫ್ ಆಗುತ್ತೆ, ಕಂಪ್ಲೀಟ್ ರಿಲೀಫ್. ನಿಮ್ಮ ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನೀವೆಲ್ಲ. ಹೆಚ್ಚು ಸಂಕಟ ಈಗ ತಾನೇ ಬಿಡುಗಡೆ ಆಗ್ತಾ ಇದೆ. 2025 ಕೂಡ ನಿಮಗೆ ಸಹಾಯ ಹಸ್ತ ಜಾಸ್ತಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ, ಸ್ವಲ್ಪ ಇರ್ತಕ್ಕಂಥ ಪರಿಸ್ಥಿತಿಗಿನ ಉನ್ನತ ಪರಿಸ್ಥಿತಿಗೆ ಹೋಗ್ತೀರಾ. ಎಜುಕೇಶನ್ ವಿಚಾರದಲ್ಲಿ ವಿದೇಶ ಪ್ರಯಾಣ, ಎಜುಕೇಶನ್ಗೋಸ್ಕರ ಮಾಡ್ತಕ್ಕಂಥವ್ರಿಗೆ ಬಹಳ ಉನ್ನತವಾಗಿರ್ತಕ್ಕಂಥ ಫಲ. ಹಾಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ 2025 ಮಾರ್ಚ್ ವರೆಗೂ ಇರುತ್ತೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಅಡಚಣೆ. ಕಳೆದ 2.5 ವರ್ಷ ಹೆಚ್ಚಿನ ಶ್ರಮ, ಮೋಸ ಹೋಗಿರ್ತಕ್ಕಂಥದ್ದು, ಜೊತೆಲಿರ್ತಕ್ಕಂಥವ್ರೆ ಮೋಸ ಮಾಡಿರ್ತಕ್ಕಂಥವ್ರು, ಎಲ್ಲವೂ ಒಂದು ಸಮಾಪ್ತಿಗೆ ಬರ್ತಕ್ಕಂಥ ಸಮಯ ಪ್ರಾರಂಭ. ಹೆಚ್ಚಿನ ಜನ ನಿಮಗೆ ಸ್ನೇಹಿತರಾಗ್ತಾರೆ, ಸಹಾಯವನ್ನು ಕೊಡ್ತಾರೆ, ನಿಮಗೆ ಸಹಾಯಸ್ತ ಚಾಚ್ತಾರೆ. ಹಾಗೆ ಸಹೋದ್ಯೋಗಿಗಳು ಕೂಡ ನಿಮಗೆ ಹೆಚ್ಚಿನ ಸಪೋರ್ಟ್ ಸಿಗ್ತಕ್ಕಂಥದ್ದು. ಹಿರಿಯರಿಂದ
ನಿಮ್ಮ ಅಧಿಕಾರಿಗಳು, ಮೇಲಧಿಕಾರಿಗಳಿಂದ ನಿಮಗೆ ಉನ್ನತವಾಗಿರ್ತಕ್ಕಂಥ ಒಂದು ಪೋಷಣೆ ಕಂಪ್ಲೀಟ್ ಆಗಿ ಸಿಗ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ಸಮಸ್ಯೆ ಸ್ಥಾನದಲ್ಲಿ ಇತ್ತು. ಎಷ್ಟೋ ಜನ ಬಿಸ್ನೆಸ್ ಕ್ಲೋಸ್ ಮಾಡಿರ್ಬೋದು, ಮತ್ತೆ ಇವಾಗ ಬಿಸ್ನೆಸ್ ನ ರಿಓಪನ್ ಮಾಡೋದಕ್ಕೆ ಹೊಸ ಒಂದು ಆವಿಷ್ಕಾರ ಬಂದಿರತಕ್ಕಂಥದ್ದು, ಹೊಸ ಒಂದು ಅಲೆ ಬಂದಿರತಕ್ಕಂಥದ್ದು. ಮತ್ತೆ ಏನೋ ಒಂದು ಮಾಡೋಣ, ಇವಾಗ ಸ್ವಲ್ಪ ವ್ಯಾಪಾರ ಏನೋ ಚೆನ್ನಾಗಿ ಕುದುರಿದೆ. ಈ ಕಳೆದ 2 ವರ್ಷದಿಂದ ಮಿಥುನ ಲಗ್ನದವ್ರಿಗೇನು ಇರಲಿಲ್ಲ. ದಶಾಭುಕ್ತಿಗಳಲ್ಲಿ ಶನಿ ಇತ್ತು, ಸ್ವಲ್ಪ ಸಮಸ್ಯೆ ತಂದಿತ್ತು. ಈಗ ಸ್ವಲ್ಪ ಚೇಂಜಸ್ ತರ್ತಾ ಇದೆ. ಹೊಸ ನ್ಯೂ ಬಿಸ್ನೆಸ್ ಮಾಡಬೇಕು, ಚೇಂಜ್ ಆಫ್ ಬಿಸ್ನೆಸ್ ತೋರಿಸ್ತಾ ಇದೆ. ಹಾಗೆ ಜಾಬ್ ಅಲ್ಲೂ ಕೂಡ ಚೇಂಜ್ ಆಫ್ ಜಾಬ್ ಕೂಡ ಇದೆ. ಚೇಂಜ್ ಆಫ್ ಜಾಬ್ ಬಹಳ ಸ್ಟ್ರಾಂಗ್ ಆಗಿದೆ. ವೈವಾಹಿಕ ಜೀವನದಲ್ಲಿ ಅಡಚಣೆಗಳು ಜಾಸ್ತಿ ಇತ್ತು. ಈಗ ಹಿರಿಯರು ಸಪೋರ್ಟ್ ಮಾಡ್ತಕ್ಕಂಥದ್ದು. ಮುಂಚೆ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಸಮಸ್ಯೆದಲ್ಲಿ ಬಿದ್ದಿದ್ದೆ, ಹಣಕಾಸು ವಿಚಾರದಲ್ಲಿರ್ಬೋದು, ವೈವಾಹಿಕ ಜೀವನದಲ್ಲಿ ಗಲಾಟೆಗಳಿರ್ಬೋದು, ಗಂಡ ಹೆಂಡತಿ ಮೇಲೆ ಅಥವಾ ಹೆಂಡತಿ ಗಂಡನ ಮೇಲೆ ಅಥವಾ ಮಕ್ಕಳಿಂದ ಎಲ್ಲ ಕಿರಿಕಿರಿ ಇರ್ತಕ್ಕಂಥದ್ದು. ಇವಾಗ ಒಂದು ರೀತಿ ಸಾಂತ್ವನ ಆಗ್ತಕ್ಕಂಥದ್ದು, ಎಲ್ಲ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಸಮಯ ಪ್ರಾರಂಭ. ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರಿಗೆ, ಯಾರ್ಯಾರು ಸ್ವಲ್ಪ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು, ಯಾಕಂದ್ರೆ ಹಿಂದೆ 2 ವರ್ಷ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್, ಬೀಳ್ತಕ್ಕಂಥದ್ದು, ಏಟಾಗ್ತಕ್ಕಂಥದ್ದು, ಹಾಸ್ಪಿಟಲ್ ಸೇರ್ತಕ್ಕಂಥದ್ದು, ಹಾಸ್ಪಿಟಲ್ ಖರ್ಚಾಗ್ತಕ್ಕಂಥದ್ದು, ಇವಾಗ ಕಂಪ್ಲೀಟ್ ಶಿಫ್ಟ್ ಆಗುತ್ತೆ. ಕಂಪ್ಲೀಟ್ ರೋಬೋಸ್ಟ್ ಆಗ್ತಕ್ಕಂಥದ್ದು, 360 ಡಿಗ್ರಿ ಗುಡ್ನೆಸ್ ವೆಲ್ನೆಸ್ ಬರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಅಧಿಕವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಬರೋದಿಲ್ಲ, ಕಮ್ಮಿ ದುಡ್ಡು. ಆದ್ರೆ ಎಲ್ಲ ಸಪೋರ್ಟ್ ಬರುತ್ತೆ, ಸಪೋರ್ಟ್ ಜಾಸ್ತಿ, ಬಟ್ ನಿಮಗೆ ಅಧಿಕಾರ ಬರ್ತಕ್ಕಂಥದ್ದು ಕಮ್ಮಿ. ಸೊ ಮಿಥುನ ಲಗ್ನದವರು ಒಂದು ಕುಡಿಕೆ ತಗೊಳ್ಳಿ, ಅದರಲ್ಲಿ ತೊಗರಿ ಬೇಳೆ ಹಾಕಿ, ಸಕ್ಕರೆ ಹಾಕಿ, ಕರಿದಾರ ಕಟ್ಟಿ, ಅದನ್ನ ಯಾವುದೋ ನಿರ್ಜನ ಪ್ರದೇಶ ಇರ್ತಕ್ಕಂಥ ಜಾಗದಲ್ಲಿ ಇಡಿ, ಸಕ್ಸಸ್ ಗ್ಯಾರಂಟಿ ಆಗ್ತಕ್ಕಂಥದ್ದು. ಸೊ ಹಾಗೆ ಈ ಬೆಳಗಿನ ಪ್ರೋಗ್ರಾಮು ಈ ತಿಂಗಳು ಕೊನೆಗೊಳ್ತಾ ಇದೆ. ಸಂಜೆ 9:30 10:00 ಖಂಡಿತ ನಮ್ಮ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ. ಬೆಳಿಗ್ಗೆ ಪ್ರೋಗ್ರಾಮ್ ಮಾತ್ರ ಈ ತಿಂಗಳು ಲಾಸ್ಟು. ಮೇ 1ನೇ ತಾರೀಕಿಂದ ಅಥವಾ 2ನೇ ತಾರೀಕಿಂದ ಪ್ರಾರಂಭವಾಗಿರ್ತಕ್ಕಂಥ ಮಂಡೆಯಿಂದ ನಮ್ಮ ಬೆಳಗಿನ ಪ್ರೋಗ್ರಾಮ್ ಇರೋದಿಲ್ಲ. ಹಾಗೆ ಜೂನ್ 13ನೇ ತಾರೀಕು ನಮ್ಮ 91ನೇ ಬ್ಯಾಚ್ ಶುರು ಆಗುತ್ತೆ. ಜಾಯಿನ್ ಆಗಿ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate ₹528 for temple fund and know your future by well-trained and qualified team of astrologers from Dr. Dinesh Gurji's ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ನಮಸ್ಕಾರ. ಜೂನ್ 13ನೇ ತಾರೀಕು ನಮ್ಮ ತರಗತಿಗಳಿದೆ. ಹಾಗೆ ಬೆಳಗಿನ ಕಾರ್ಯಕ್ರಮ ಈ ತಿಂಗಳು ಕೊನೆಗೊಳ್ಳುತ್ತಾ ಇದೆ. ಸಂಜೆ ದಯವಿಟ್ಟು 9:30 10:00 ವೀಕ್ಷಣೆ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಇದೆ, ನಕ್ಷತ್ರ ನಾಡಿ ಅಂತ ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಆಗಿ. ಯಾವ್ದಾದ್ರು ಪ್ರೋಗ್ರಾಮ್ ಮಿಸ್ ಆಗಿದ್ದಲ್ಲಿ ಅಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಶನಿ ಪ್ರವೇಶ ಕುಂಭರಾಶಿ ಬಗ್ಗೆ, ಲಗ್ನದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಇನ್ನು ಒಂದು ಲಗ್ನದ ಬಗ್ಗೆ ತಗೊಳ್ತೀನಿ. ನಾಳೆ ಮಿಕ್ಕ 4, ಬುಧವಾರ 4 ಸಂಕ್ಷಿಪ್ತವಾಗಿ ಹೇಳೋಣ. ಕರ್ಕಾಟಕ ಲಗ್ನದವರಿಗೆ ಈ 7 ವರ್ಷ ಬಹಳ ಎಕ್ಸಲೆಂಟ್ ಟೈಮ್ ಆಗಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ಹೆಚ್ಚಿನ ಜನಸಂಪರ್ಕ ಇರ್ತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿರ್ತಕ್ಕಂಥದ್ದು. ಕುಂಭರಾಶಿಯ ಪ್ರವೇಶ ಸ್ವಲ್ಪ ಅಡಚಣೆಗಳು ತರುತ್ತೆ, ಸಾಕಷ್ಟು ಕಷ್ಟ ನೋವುಗಳು ತರುತ್ತೆ. ಕರ್ಕಾಟಕ ಲಗ್ನದವರಿಗೆ ವೆರಿ ಡೇಂಜರಸ್ ಟೈಮ್ ಇರ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಶನಿ ಇದೆಯಾ ನೋಡ್ಕೊಂಡು ಅದನ್ನ ನೀವು ನೋಡ್ಕೊಳ್ಳಿ. ಸುಮ್ನೆ ಕರ್ಕಾಟಕ ಲಗ್ನದ ಎಲ್ಲರಿಗೂ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಸಮಯ, ಅಡಚಣೆಗಳು ಜಾಸ್ತಿ.
ಯಾವ ಸೈಡ್ ಹೋಗ್ಬೇಕು, ಅದು ಹೋಗ್ಬೇಕಾ ಇದು ಹೋಗ್ಬೇಕಾ ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ರೂಷಿಯಲ್ ಎಂಡ್ ಅಲ್ಲಿ ಇರ್ತಕ್ಕಂಥವ್ರು, 10th ಸೆಕೆಂಡ್ PUC ಇರ್ತಕ್ಕಂಥವ್ರು, ಕ್ರೂಷಿಯಲ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಟಫ್ ಆಗಿರ್ತಕ್ಕಂಥ ಸಮಯ. ಹಾಗೆ ಉದ್ಯೋಗಸ್ಥರಿಗೆ ಸ್ವಲ್ಪ ಕೆಲಸದಲ್ಲಿ ಬಹಳಷ್ಟು ಕಿರಿಕಿರಿ, ಕೆಲಸ ಬಿಡ್ತಕ್ಕಂಥದ್ದು, ದುಡ್ಡು ಇಲ್ಲದೆ ಇರ್ತಕ್ಕಂಥದ್ದು. ಈ ನೆಕ್ಸ್ಟ್ 2.5 ವರ್ಷ 2025 ಸ್ಟಾರ್ಟಿಂಗ್ ವರ್ಗು ಕೂಡ ಸಮಸ್ಯೆಯಲ್ಲಿ ಮುಳುಗ್ತಕ್ಕಂಥದ್ದು. ನಂಬಿಕೆ ಇರ್ತಕ್ಕಂಥವ್ರು ನಂಬಿಕೆ ದ್ರೋಹ ಮಾಡ್ತಕ್ಕಂಥ ಸಮಯ. ಜೊತೆಲಿರ್ತಕ್ಕಂಥವ್ರೆ ಚೂರಿ ಹಾಕ್ತಕ್ಕಂಥದ್ದು, ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಸಮಯ. ಬ್ಯಾಕ್ ಸ್ಟ್ಯಾಬಿಂಗ್. ನಿಮ್ಮ ಜೊತೆಲಿರ್ತಕ್ಕಂಥವರು ಸಹಪಾಠಿಗಳಿರ್ಬೋದು, ಅವರಿಂದನೇ ನಿಮಗೆ ಸಮಸ್ಯೆ ಬರ್ತಕ್ಕಂಥದ್ದು. ನಿಮ್ಮ ಫ್ರೆಂಡ್ಸ್ ಬಿಕಮಿಂಗ್ ಫೋರ್ಸ್ ಅಂತ ಹೇಳ್ತಾರೆ. ಮಿತ್ರನೇ ಶತ್ರು ಆಗ್ತಕ್ಕಂಥ ಸಮಯ. ಸ್ವಲ್ಪ ಕೆಲಸದಲ್ಲಿ ಅಡಚಣೆಗಳು ಬಹಳ ಹೆಚ್ಚು. ಬಿಸ್ನೆಸ್ ಅಲ್ಲಿ ಕೂಡ ಕಂಪ್ಲೀಟ್ ಲಾಸ್ ಆಗ್ತಕ್ಕಂಥದ್ದು, ವ್ಯಾಪಾರ ಆಗದೆ ಇರ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿ ಮಾಡಿಕೊಂಡು ಯಾವುದೇ ರೀತಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ ಆಧ್ಯಾತ್ಮಿಕ ಚಿಂತನೆಗೆ ಮತ್ತೆ ಡಾಕ್ಟರ್ ವೃತ್ತಿಲಿರ್ತಕ್ಕಂಥವ್ರಿಗೆ, ವೈದ್ಯಕೀಯ ವೃತ್ತಿಲಿರ್ತಕ್ಕಂಥವ್ರಿಗೆ, ಲಾ ಅಲ್ಲಿರ್ತಕ್ಕಂಥವ್ರಿಗೆ, ರಿಸರ್ಚ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಂಬರ್ 1 ಸಮಯ. ಈ ಒಂದು ಕ್ಷೇತ್ರದಲ್ಲಿರೋರ್ಗೆ ಮಾತ್ರ, ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಮೈನ್ಸ್ ಅಲ್ಲಿ ಕೆಲಸ ಮಾಡೋರು, ಗ್ರಾನೈಟ್ ಕೆಲಸ ಮಾಡೋರು, ಆಯಿಲ್ ಇಂಡಸ್ಟ್ರಿಯಲ್ಲಿ ಇರೋರು, ಈ ಒಂದು ಕ್ಷೇತ್ರದಲ್ಲಿರೋರ್ಗೆ ಮಾತ್ರನೇ ಅತ್ಯಂತ ಹೆಚ್ಚು ಲಾಭದಾಯಕ ಆಗಿರ್ತಕ್ಕಂಥದ್ದು. ಇನ್ನು ಉಳಿದ ಎಲ್ಲಾ ವಿಚಾರಗಳಲ್ಲೂ ಎಲ್ಲಾ ಕಡೆನೂ ಅಬ್ಸ್ಟಕಲ್ಸ್. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಗಳಿಸ್ತೀರ ಕರ್ಕಾಟಕ ಲಗ್ನದವರು, ಅಥವಾ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಚಿಂತನೆ, ಸನ್ಯಾಸಿ ಯೋಗ, ದೇವರ ಸ್ಮರಣೆ, ಮಂತ್ರೋಪಾಸನೆ ಎಲ್ಲವೂ ಕೂಡ ಕರ್ಕಾಟಕ ಲಗ್ನದವರಿಗೆ ಒಳಿತನ್ನು ತಂದು ಕೊಡುತ್ತೆ. ವ್ಯವಹಾರದಲ್ಲಿ ಇಲ್ಲ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕಷ್ಟ. ವೈವಾಹಿಕ ಜೀವನದಲ್ಲಿ ಬಹಳ ಅನ್ಯೋನ್ಯತೆಯಿಂದ ಇರ್ತಕ್ಕಂಥ ಸಮಯ. ಇವಾಗ ಕಷ್ಟಗಳ ದಿನಗಳು ಸ್ಟಾರ್ಟ್ ಆಯಿತು. ಪರಸ್ಪರ ಹೊಂದಾಣಿಕೆ ಇಲ್ದಿರ್ತಕ್ಕಂಥದ್ದು, ಹೆಚ್ಚಿನ ಜಗಳಗಳು, ಅಬ್ಸ್ಟಕಲ್ಸ್ ಜಾಸ್ತಿ, ವೆರಿ ವೆರಿ ಹೈ ಅಬ್ಸ್ಟಕಲ್ಸ್, ಗಲಾಟೆಗಳು, ಸಪರೇಷನ್ ಆಗ್ತಕ್ಕಂಥ ಸಾಧ್ಯತೆ. ದಶಾಭುಕ್ತಿಗಳಲ್ಲಿ ಶನಿ ಇದೆಯಾ ನೋಡ್ಕೊಳ್ಳಿ, ಎಫೆಕ್ಟ್ ಗ್ಯಾರಂಟಿ ಆಗುತ್ತೆ. ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಬರುತ್ತೆ. ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಶನಿ ಕೂಡ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಕಾಂಬಿನೇಷನ್ ತೋರಿಸಿದ್ದಲ್ಲಿ, ಇನ್ಕ್ಲೂಡಿಂಗ್ ಆಕ್ಸಿಡೆಂಟ್ಸ್ ಅಲ್ಲೂ ಕೂಡ ಸಮಸ್ಯೆಯನ್ನು ತಂದುಕೊಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಮಹಾಮೃತ್ಯುಂಜಯ ಜಪ ಮಾಡಲೇಬೇಕಾಗತ್ತೆ. ಮಹಾಮೃತ್ಯುಂಜಯ ಜಪ. ಓವರ್ ಆಲ್ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ನೆಗೆಟಿವ್ ಇದೆ. ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯೋಗ ಮಾಡೋದ್ರಿಂದ ಕೂಡ ಸಮಸ್ಯೆ ದೂರ ಆಗುತ್ತೆ. ಯೋಗ ಸ್ಟಾರ್ಟ್ ಮಾಡಬೇಕು ನಾವು. ಜ್ಯೋತಿಷ್ಯದ ಮೇಲೆ ಆಸಕ್ತಿ ಹೊಂದಿದ್ದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಪ್ರಾಬ್ಲಮ್. ಯಾರ್ಯಾರಿಗೆ ಈ ಕಾಂಬಿನೇಷನ್ ಇರುತ್ತೋ, ಜ್ಯೋತಿಷ್ಯ ಕಲ್ತ್ರೆ ತುಂಬಾ ಜನಕ್ಕೆ, ಯಾರಿಗೆ 8ನೇ ಮನೆ ನಡೀತಾ ಇದೆ, ಬಹಳಷ್ಟು ಕಷ್ಟ ಇದೆ, ಆಟೋಮೆಟಿಕ್ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯದ ಒಂದು ಕಲಿಕೆ ಪ್ರಾರಂಭ ಮಾಡಿದ್ರೆ, ಒಂದು ಪುಸ್ತಕ ತಗೊಂಡ್ಬಂದು ಜಸ್ಟ್ ಓದಿದ್ರೆ ಸಾಕು, ಯು ವಿಲ್ ಸಿ ಲಾಟ್ ಆಫ್ ರಿಲೀಫ್. ಶಾಸ್ತ್ರದಲ್ಲಿ ಬರೆದಿದೆ. ನಾವು ಬಹಳ ಹಿಂದೆ ನೋಡ್ಬೋದು, ಸತ್ಯನಾರಾಯಣ ಪೂಜೆ ಮಾಡಿದಾಗ ಜಸ್ಟ್ ಆ ಕತೆ ಕೇಳಿರೋರು, ಓದಿರೋರ್ಗೆ ಮಂಗಳ ಉಂಟಾಗುತ್ತೆ ಅಂತ ಹೇಳಿ ಆ ಕಥೆಯಲ್ಲಿ ಹೇಳ್ತಾರೆ. ಶನಿ ಕತೆ ಓದಿಸ್ಬೇಕಾದ್ರೂ ಅದೇ ಇರುತ್ತೆ. ಅದೇ ತರ ನಿಮಗೆ ಕಷ್ಟಗಳು ದೂರ ಆಗಬೇಕು ಅಂದ್ರೆ ಜ್ಯೋತಿಷ್ಯನ ಕಲ್ತ್ರೆ ನೀವು ಅದನ್ನ ಟೆಸ್ಟ್ ಮಾಡಿ ನೋಡಿ. ನಾನು ತುಂಬಾ ಜನಕ್ಕೆ ಅದನ್ನ ಮಾರ್ಗ ಕೊಟ್ಟಿದ್ದೀನಿ, ಅವರೆಲ್ಲ 100% ರಿಯಾಲಿಟಿ ಅಂತ ಹೇಳಿದ್ದಾರೆ. ಕಷ್ಟಗಳು ಹೋಗ್ಬೇಕಾ,
ಡೆಫಿನೆಟ್ಲಿ ಅಸ್ಟ್ರಾಲಜಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಸ್ಟಡಿಂಗ್ ಅಸ್ಟ್ರಾಲಜಿ. ಯು ವಿಲ್ ಗೆಟ್ ಲಾಟ್ ಆಫ್ ರಿಲೀಫ್ ಸಿಗುತ್ತೆ. ಫಸ್ಟ್ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಕರ್ಕಾಟಕದವ್ರಿಗೆ. ಆದರೆ ರಿಸರ್ಚ್, ಹಾಸ್ಪಿಟಲ್ ಇರತಕ್ಕಂಥವ್ರಿಗೆ, ಹಾಗೆ ಮೆಡಿಕಲ್ ಲೈನ್ ಇರತಕ್ಕಂಥವ್ರಿಗೆ, ಇನ್ಶೂರೆನ್ಸ್ ಸೆಕ್ಟರ್ ಇರತಕ್ಕಂಥವ್ರಿಗೆ, ಜ್ಯೋತಿಷ್ಯದ ಲೈನಲ್ಲಿ ಇರತಕ್ಕಂಥವ್ರಿಗೆ, ಆಧ್ಯಾತ್ಮಿಕ ಚಿಂತನೆ ಇರತಕ್ಕಂಥವ್ರಿಗೆ, ಎಲ್ಲ ಒಂದು ಈ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಉನ್ನತವಾಗಿರ್ತಕ್ಕಂಥದ್ದು. ಇಟ್ಸ್ ಎಕ್ಸಲೆಂಟ್, ಗುಡ್ ಟೈಮ್. ಸೊ ಕರ್ಕಾಟಕ ಲಗ್ನದವರು ಏನು ಪರಿಹಾರವನ್ನು ಮಾಡ್ಕೋಬೇಕು? ಕುಡಿಕೆ ತಗೊಳ್ಳಿ, ಸ್ವಲ್ಪ ಅವರೆಕಾಳು ತುಂಬಿಸಿ, ಸಕ್ಕರೆನ ತುಂಬಿಸಿ, ಸಮ ಪ್ರಮಾಣದಲ್ಲಿ 2 ಮಿಕ್ಸ್ ಮಾಡಿ ತುಂಬಿಸಿ, ಕರಿ ಬಟ್ಟೆ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಹೂತಾಕ್ಬೇಕು. ಇಲ್ಲಿ ಸ್ವಲ್ಪ ಚೇಂಜ್, ಹೂತಾಕ್ಬೇಕು ಒಳಗಡೆ, ಅಂಡರ್ಗ್ರೌಂಡ್ ಬರಿಯಲ್ ಒಳಗಡೆ ಹೂತಾಕ್ಬೇಕು. ಯಾವುದೇ ಸಾರು ಮಾಡಿ, ತೊಂದರೆ ಇಲ್ಲ. ಇಂಥ ದಿವಸ ನಾ ಕೊಟ್ಟಿರ್ತಕ್ಕಂಥ ತಂತ್ರ ಇಂಥದೇ ದಿವಸ ಅನ್ನೋದಿಲ್ಲ. ಮೇಷ ಲಗ್ನದಿಂದ ಕರ್ಕಾಟಕ ಲಗ್ನ ಮಾಡಿ, ಒಂದ್ಸತಿ ಮಾಡಿ, ಖಂಡಿತ ಏನಾದ್ರು ನೆಗೆಟಿವ್ ಇದ್ದಲ್ಲಿ ಆ ಒಂದು ಸಣ್ಣ ತಂತ್ರದಿಂದ ಸ್ವಲ್ಪ ಪಾಸಿಟಿವ್ ಬರ್ತಕ್ಕಂಥದ್ದು. ಹಾಗೆ ಕರೆಗಳನ್ನ ತಗೊಳ್ಳೋಣ. ಮುಂದಿನ 4 ಲಗ್ನ ನಾಳೆ ಮಾಡೋಣ. ಅದಾದ್ಮೇಲೆ ಮುಂದಿನ 4 ಲಗ್ನ ಬುಧವಾರಕ್ಕೆ ತಗೊಳ್ಳೋಣ. ಸೊ ಸಾಡೆ ಸಾತಿ ಅನ್ನೋದು ಇಲ್ಲ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವ ಸಾಡೆ ಸಾತಿನೂ ಇಲ್ಲ. ಸುಮ್ಮನೆ ಎಲ್ಲಾ ಸಮಸ್ಯೆಗೂ ಎಲ್ಲಾನು ನಾವು ಫಿಕ್ಸ್ ಮಾಡ್ಕೊಂಡು ಹೋದ್ರೆ ದೇರ್ ಇಸ್ ನೋ ಎಂಡ್ ಫಾರ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರಲ್ಲ, ದೇರ್ ಇಸ್ ನೋ ಎಂಡ್ ಫಾರ್ ಈ ತರ ದೋಷಗಳಿಗೆ. ಕರೆಗಳು ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಜೋರಾಗಿ ಮಾತಾಡಿ. ಸರ್, ನಮ್ಮ ತಾಯಿಯವರಿಗೆ ಮನೆ ಕಟ್ಟೋ ಯೋಗ ಇದೆಯಾ ಇಲ್ಲ ಅಂತ ಹೇಳಿ. ಪ್ರಶ್ನೆಶಾಸ್ತ್ರ ಅವ್ರದ್ದು ಟೈಮಿಂಗ್ಸ್ ಗೊತ್ತಿಲ್ಲ ಸರ್. ಹಾಗಾಗಿ ಪ್ರಶ್ನಾಶಾಸ್ತ್ರಕ್ಕೆ ಟೈಮಿಂಗ್ ಬೇಡ ಅಲ್ವಾ? ನಮ್ಮ ನಂಬರ್ ಹೇಳಿದ್ರೆ ಸಾಕಲ್ವಾ? ಅಲ್ಲ, ಅವ್ರದ್ದು ಡೇಟ್ ಆಫ್ ಬರ್ತ್ಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಹಂಗಾಗಿ ಪ್ರಶ್ನೆಶಾಸ್ತ್ರ ಕೇಳ್ತೀನಿ. ಗೊತ್ತಿದೆ, ಹೌದು. ಹೇಳಿ. 1 ರಿಂದ 249 ಸಂಖ್ಯೆ. 169. ಸರ್, ನಂದೊಂದೇ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ? 4ನೇ ಮನೆ ಶುಕ್ರ ಬರ್ತಾ ಇದೆ, ಇದನ್ನ ಮುಗಿಸ್ತೀನಿ ತಡ್ರಿ. ಶುಕ್ರ 3 ಬರ್ತಾ ಇದೆ. ಸ್ವಲ್ಪ ಕಷ್ಟಮ್ಮ ಮನೆ ಕಟ್ಟೋಕೆ. ಏನಾರು ಅಡಚಣೆ, ಬಹಳಷ್ಟು ದಿನದ ಅಡಚಣೆ. 3 ಬರಬಾರ್ದು. ಎಲ್ಲಾ ರೆಡಿ ಇದೆ, ಮಾಡಕ್ ಆಗ್ತಾ ಇಲ್ಲ ಅಂತ ಬರುತ್ತೆ. 4 ಇದೆ ಇಲ್ಲಿ. ದುಡ್ಡು ಸ್ವಲ್ಪ ಇದೆ, ಅದು ಏನೋ ಒಂದು ಅಡಚಣೆ. 3 ಅಂತಂದ್ರೆ ಮಾಡಕ್ ಬಿಡ್ತಾ ಇಲ್ಲ. ಯಾವಾಗ ಅಲ್ಲಿ ಇದು ಮಾಡಕ್ ಬಿಡ್ತಾ ಇಲ್ಲ. ಇದು ದಶಾದಲ್ಲಿ ಇದು ಕಸ್ಪಲ್ ತೋರಿಸ್ತಾ ಇದೆ. ಹಾಗೆ ದಶಾ ನೋಡಿದಾಗ 3, 5, 5 ಅಲ್ಲಿ ಏನಾದ್ರು ಸಮಸ್ಯೆ ಅಥವಾ ಗಲಾಟೆ ಅಥವಾ ಮಾರಬೇಕು ಅನ್ನೋ ಆಲೋಚನೆ ಬಂದ್ಬಿಟ್ಟಿದ್ಯಾ, ಅಥವಾ ಏನಾದ್ರು ಬೇರೆ ಬೇರೆ ತರ ಆಲೋಚನೆ ಇದೆಯಾ? ಸ್ಥಿರವಾಗಿರ್ತಕ್ಕಂಥ ಆಲೋಚನೆ ಅಲ್ಲಿಲ್ಲ. ನಾವು ಇಲ್ಲಿ ಮಾರ್ಸ್ ಅಂತ ನೋಡ್ತೀವಿ. ಮಾರ್ಸ್ 3, 5, 10, 12 ಕಾಂಬಿನೇಷನ್. ಅದು ಮಾರಿ ಬೇರೆ ಕಡೆ ಏನಾದ್ರು ಮಾಡೋಣ ಅಥವಾ ಅಲ್ಲಿ ಬೇಡ ಇಲ್ಲಿ ಬೇಡ ಅನ್ನೋ ಗೊಂದಲ. 3, 5, 10, 11 ಅಥವಾ 3, 5, 10, 12 ಕಾಂಬಿನೇಷನ್ ಈ ಒಂದು ಮನೆ ಕಟ್ಟೋ ವಿಚಾರಕ್ಕೆ ಕಂಪ್ಲೀಟ್ಲಿ ನೆಗೆಟಿವ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ಸ್ವಲ್ಪ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತೊಗರಿ ಬೇಳೆನ ಪ್ರತಿ ಮಂಗಳವಾರ 3 ತಿಂಗಳು ದಾನ ಮಾಡಿ. ಅದಾದ ನಂತರ ಇಲ್ಲಿ 4ನೇ ಮನೆ ಯಾವುದು ಲಾಭದಾಯಕವಾಗಿದೆ ಅಂತ ನೋಡಿದಾಗ ಯಾವುದೂ ಸ್ಟ್ರಾಂಗ್ ಆಗಿಲ್ಲ. 4ನೇ ಮನೆ ಇರೋದ್ರಲ್ಲಿ ಗುರು ಸ್ವಲ್ಪ ಹತ್ತಿರದಲ್ಲಿರೋದ್ರಿಂದ ಸ್ವಲ್ಪ ಹಳದಿ ಕಲರ್ ದಾರ ನಿಮ್ ತಾಯಿಯವ್ರು ಕಟ್ಕೊಳಕ್ ಕೇಳಿ. 9 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಹಾಕೊಂಡ್ರೆ ಸ್ವಲ್ಪ ಅದರ ಆಲೋಚನೆ ಆ ಕಡೆಗೆ ದಾರಿ ಆಗತ್ತೆ. ಮತ್ತೆ ಏನ್ ಕೇಳ್ಬೇಕು? ಏನೋ ಮಾತಾಡ್ಬೇಕು ಅಂದ್ರಲ್ಲ, ಸರಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ, ನನ್ನ ಹೆಸರು ಇಂದಿರಾ ಅಂತ. ಹೇಳಿಮ್ಮ. ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಸರ್ ಗುರುಜಿ. ಹೇಳಿ. ನಾನು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೇನೆ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 49. ಮ್ಯಾರೇಜ್. ಏಳನೇ ಮನೆ ಶನಿಯ ಕಾಂಬಿನೇಷನ್ ಬರ್ತಾ ಇದೆ. ಶನಿಯ ಕಾಂಬಿನೇಷನ್ ಅಲ್ಲಿ ಅಡಚಣೆಗಳು, ಹಿರಿಯರು ನೋಡ್ತಾ ಇರ್ತಕ್ಕಂಥದ್ದು. ಹಿರಿಯರು ಫೈನಲೈಸ್ ಮಾಡ್ಬೇಕಮ್ಮ. ಕೇಳಿಸ್ತಾ ಇದೆಯಾ? ಕಾಲ್ ಕಟ್ ಆಯ್ತು. ಇದು ನೋಡಿ, ನೀವು ಕೇಳಿರ್ತಕ್ಕಂಥ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ನಾವು ಈ ಕಾಂಬಿನೇಷನ್ ನೋಡ್ಬೇಕು. ಏನ್ ನಡೀತಾ ಇದೆ ಇವರ ಒಂದು ಮದುವೆ ವಿಚಾರದಲ್ಲಿ ಅಂದಾಗ ಅಡಚಣೆಗಳು ಬರ್ತಾ ಇದೆ. 9 ಹಿರಿಯರು
ಮತ್ತೆ ಅಡಚಣೆ. ಇಲ್ಲಿ ಯಾರಾದ್ರೂ ಒಬ್ರು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ತುಂಬಾ ಜನ, ಅದೇನೋ ಹೇಳ್ತಾರಲ್ಲ, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದಿ ಡಿಶ್ ಅಂತ, ತುಂಬಾ ಜನರದ ಇನ್ವಾಲ್ವ್ಮೆಂಟ್ ಇಲ್ಲಿ ಸ್ವಲ್ಪ ಅಡಚಣೆಗಳಿಗೆ ಲೀಡ್ ಆಗ್ತಾ ಇದೆ. ಅದನ್ನ ಫಸ್ಟ್ ಅವರು ಅವಾಯ್ಡ್ ಮಾಡಬೇಕು. ಎಳ್ಳೆಣ್ಣೆ ಪ್ರತಿ ಶನಿವಾರ ದಾನ ಮಾಡಿದ್ದಲ್ಲಿ ಈ ಒಂದು ಸಮಸ್ಯೆಯಿಂದ ದೂರ ಆಗ್ತೀರಾ. ಸದ್ಯದ ಪರಿಸ್ಥಿತಿಯಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ನೋಡಿದಾಗ ನೆಕ್ಸ್ಟ್ ಮುಂದೆ ಮಂಗಳನ ಒಂದು ಕಾಂಬಿನೇಷನ್ ಮುಗಿದ್ಮೇಲೆ ಸೆಪ್ಟೆಂಬರ್ ಇಂದ 2023 ನವೆಂಬರ್ ಒಳಗಡೆ ಮದುವೆ ಆಗುತ್ತೆ ಶುಕ್ರನ ಭುಕ್ತಿಲಿ. ಶುಕ್ರ ಇಸ್ ದಿ ಕಾರಕ ಫಾರ್ ಮ್ಯಾರೇಜ್. ಅಲ್ಲಿ 7 ಮತ್ತೆ 9 ಕಾಂಬಿನೇಷನ್ ಇದೆ. ಹಿರಿಯರು ಫೈನಲ್ ಆಗಿ ಕ್ಲಿಯರ್ ಮಾಡ್ತಾರೆ. ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಇರಬೇಕು. ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ. ಅವ್ರು ಕಟ್ ಆದ್ಮೇಲೆ ಇನ್ನೊಂದು ಕಾಲ್ ಯಾಕೆ ಲೇಟು? ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ, ಮಾತಾಡಿ. ನಮ್ಮ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಹೇಳಿ. ನಮ್ ತಂಗಿ ಯಜಮಾನ್ರಿಗೆ ನಿಮ್ದಲ್ಲ, ಇದ್ದಾರೆ. ನಿಮ್ ತಂಗಿ ಯಜಮಾನ್ರ? 150 150 ರಚನಾಶಾಸ್ತ್ರ ಗುರುಗಳೇ, ಚನ್ನಪಟ್ಟಣ. ಆಯ್ತು. ಆರೋಗ್ಯದ ವಿಚಾರ ವಾಸಿ ಆಗುತ್ತಾ ಇಲ್ವಾ ಅಂತ. 5ನೇ ಮನೆ ಇಲ್ಲಿ ಶುಕ್ರ ಬಂದಿದೆ. ಗುರು ಮತ್ತೆ ಶುಕ್ರ ಎರಡನ್ನು ನೋಡೋಣ. ಗುರು 4, 4, 6 ದೀರ್ಘಕಾಲದ ಅನಾರೋಗ್ಯ 6, 6, 6 ನಾವು ನೋಡಿದಾಗ. ಶುಕ್ರನ ಕಾಂಬಿನೇಷನ್ 4 ಸ್ವಲ್ಪ ಕಷ್ಟ ಇದೆ. ವಾಸಿ ಆಗೋದು ಕಷ್ಟ ಅವ್ರಿಗೆ. ಗುರು ಶುಕ್ರ ಇಲ್ಲ, ಸ್ವಲ್ಪ ಇದು ಕಷ್ಟ ಇದೆ ಮೇಡಮ್. ಇದು ಹೌದಾ? ತುಂಬಾ ಕ್ರಿಟಿಕಲ್ ಇದೆ. ಇದು ಕಡೆ ರೆಡ್ ತೋರಿಸ್ತಾ ಇದೆ ನೋಡಿ. ಯಾವ್ದ್ರಲ್ಲೂ ದಾನ ಮಾಡ್ತೀನಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಭಾನುವಾರ, ಈಗ ಭಾನುವಾರ ಇಲ್ಲ, ಮುಗಿದಿದೆ. ಮತ್ತೆ ಗುರುವಾರ ದಿವಸ ಬಾಳೆಹಣ್ಣು ದಾನ ಮಾಡಿ. ಹಾಗೆ ಭಾನುವಾರ ದಿವಸ ಗೋಧಿಯನ್ನು ದಾನ ಮಾಡಿ. ಸ್ವಲ್ಪ ಕಾಂಬಿನೇಷನ್ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ, ಚೇತರಿಕೆ ಆಗ್ತಕ್ಕಂಥದ್ದು ಕಷ್ಟ ಇದೆ. ಒಂಚೂರು ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಈ ಮಂತ್ರವನ್ನು ಪಠನೆ ಮಾಡಿದ್ದಲ್ಲಿ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಸ್ವಲ್ಪ ಕಷ್ಟ. ಮುಂದಿನ ಕರೆ. ನಮ್ಮ ಜೀವನ ಎವ್ರಿಥಿಂಗ್ ಈಸ್ ಆಟೋಮೇಟೆಡ್, ಆಟೋ ಟ್ರಾನ್ಸ್ಮಿಷನ್. ಅಸ್ಟ್ರಾಲಜಿ ವಿಲ್ ಹೆಲ್ಪ್ ಅಸ್ ಟು ಸಿ ದಿ ಆಟೋ ಟ್ರಾನ್ಸ್ಮಿಷನ್ ಅಷ್ಟೇ. ಯಾವುದನ್ನು ಕೂಡ ಡಿವಿಯೇಷನ್ ಹಾಗೆ ಹೀಗೆ ಮಾಡಕ್ ಆಗೋದೇ ಇಲ್ಲ. ಫ್ಲೋ ಜೊತೆ ಹೋಗ್ಬೇಕು. ದಿ ರಿಚೆಸ್ಟ್ ಪರ್ಸನ್ ಇವತ್ತು ಇಂಡಿಯಾದಲ್ಲಿ ಮುಖೇಶ್ ಅಂಬಾನಿ. ಏನು ಆಲೋಚನೆ ಗೀಲೋಚನೆ ಇಲ್ಲ. ಈ ಹ್ಯಾಸ್ ಟು ಗೋ ವಿತ್ ದಿ ಫ್ಲೋ ಅಷ್ಟೇ. ಅವ್ರ ಹಾರೋಸ್ಕೋಪ್ ಅಲ್ಲಿ ಆ ಫ್ಲೋ ಇರುತ್ತೆ. ಆ ಫ್ಲೋ ಪ್ರಕಾರ ಅಲ್ಲಲ್ಲಿ ಹೋಗ್ಬೇಕು, ಮೀಟಿಂಗ್ ಮಾಡ್ಕೋಬೇಕು, ಕುತ್ಕೋಬೇಕು, ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡ್ಸ್ಬೇಕಷ್ಟೇ. ಅದಕ್ಕಿಂತ ಹೆಚ್ಚು ತಲೆ ಕೆಡಿಸ್ಕೊಂಡು ಒಬ್ಬ ಹೋಟ್ಲ್ ಹಾಕೋನು ಅಥವಾ ಒಂದು ಸಣ್ಣ ವ್ಯಾಪಾರ ಮಾಡಿದವನು ಅವನಿಗಿನ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂತ ಕೂತಿರ್ತಾನೆ. ಏನೆಲ್ಲ ಆಗ್ತಾನೆ, ಡಿಸೈನ್ ಮಾಡ್ತಾನೆ, ಒಳ್ಳೆ ಕುಕ್ನ ಇಟ್ಟಿರ್ತಾನೆ, ಎಲ್ಲಾನು ಮಾಡ್ತಾನೆ, ಗಿರಾಕಿಗಳೇ ಬರೋದಿಲ್ಲ. ಮುಖೇಶ್ ಅಂಬಾನಿಗಿನ ಕೂಡ ಹೆಚ್ಚಾಗಿ ಈ ತರ ಆ ತರ ಎಷ್ಟು ಪ್ಲಾನಿಂಗ್ ಮಾಡ್ತಾರೆ. ಮುಖೇಶ್ ಅಂಬಾನಿನೂ ಅಷ್ಟು ಪ್ಲಾನ್ ಮಾಡಿರಲ್ಲ. ಅಷ್ಟು ಪ್ಲಾನ್ ಮಾಡಿ ಒಂದು ಬಿಸ್ನೆಸ್ ನ ಹಾಕ್ತಾರೆ. ಕಂಪ್ಲೀಟ್ ಲಾಸ್. ಒಂದ್ ತಿಳ್ಕೊಳ್ಳಿ, ನಮ್ಮ ಬುದ್ಧಿ, ವಿವೇಕ ಮತ್ತೆ ಚಿತ್ ಅಂತ ಕರಿತೀವಿ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಲ್ಲಿ ಬರ್ತಕ್ಕಂಥ ಆಪರ್ಚುನಿಟಿನ ಹೇಗ್ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇವೆಲ್ಲ ಇದ್ರೂ ಕೂಡ ಆಪರ್ಚುನಿಟಿ ಬಂದಿಲ್ಲ ಅಂದ್ರೆ ಏನು ತಗೊಂಡೋಗಕ್ಕಾಗಲ್ಲ. ಇವನ್ ಇಫ್ ಯು ಆರ್ ದಿ ಬ್ರಿಲಿಯಂಟ್ ಪರ್ಸನ್ ಆನ್ ದಿಸ್ ಅರ್ತ್, ನಥಿಂಗ್ ಯು ಕ್ಯಾನ್ ಡೂ. ಎಷ್ಟೋ ಬ್ರಿಲಿಯಂಟ್ ಅವ್ರು ಸುಮ್ ಮನೇಲಿ ಕೂತಿರ್ತಾರೆ. ಎಷ್ಟೋ ಬ್ರಿಲಿಯಂಟ್ ಅವ್ರು ಸುಮ್ ಮನೇಲಿ ಕೂತಿರ್ತಾರೆ. ಹೈಯೆಸ್ಟ್ ನಾಲೆಜ್ ಇರೋರು ಸುಮ್ ಮನೇಲಿ ಕೂತಿರ್ತಾರೆ. ಆಪರ್ಚುನಿಟಿ ಸಿಕ್ಕಿರಲ್ಲ, ಸಿಗೋದು ಇಲ್ಲ ಜಾತಕದಲ್ಲಿ ಬಂದಿಲ್ಲ ಅಂದ್ರೆ. ಇನ್ನು ಸಿಕ್ಕಾಪಟ್ಟೆ ಆಪರ್ಚುನಿಟಿ ಇರೋರೆಲ್ಲ ಬ್ರಿಲಿಯಂಟು ಅಲ್ಲ, ಗ್ರೇಟ್ ನಾಲೆಜ್ ಇದೆ ಅಂತಾನೂ ಅಲ್ಲ, ಸಾಕಷ್ಟು ಹಾರ್ಡ್ಶಿಪ್ ಅಲ್ಲಿ ಹಾಕಿದ್ದಾರೆ ಅಂತಲ್ಲ. ಎವ್ರಿಥಿಂಗ್ ಪ್ರೀ ಡಿಸೈಡೆಡ್. ಕರ್ಮ ಥಿಯರಿ ಮೇಲೆ ವರ್ಕ್ ಆಗೋದು. ಈ ಒಂದು ಕಂಪ್ಲೀಟ್ ಹುಟ್ಟಿನಿಂದ ಸಾವು. ಜಸ್ಟ್ ವಿ ಆರ್ ಓನ್ಲಿ ಆಕ್ಟರ್ಸ್ ಇಲ್ಲ ಅಷ್ಟೇ. ಬಂದು ಆಕ್ಟ್ ಮಾಡಬೇಕು. ಆಕ್ಟ್ಗೆ ಸ್ವಲ್ಪ ಚಿಂತನ ಮಂಥನ ಇರ್ತಕ್ಕಂಥದ್ದು. ಆಕ್ಟಿಂಗ್ ಮಾಡಬೇಕು. ಏನ್ ಸಿಗಬೇಕು ಅದೇ ಸಿಗುತ್ತೆ. ಬಟ್ ಫಾರ್ ದಟ್ ಯು ಹ್ಯಾವ್ ಟು ವರ್ಕ್ ಅಷ್ಟೇ. ನಿಮಗೆ 10 ಕೋಟಿ ಸಿಗಬೇಕು ಅಂದ್ರೆ ಯು ಹ್ಯಾವ್ ಟು ವರ್ಕ್. 1 ಕೋಟಿ ಸಿಗಬೇಕು ಅಂದ್ರೆ ಯು ಹ್ಯಾವ್ ಟು ವರ್ಕ್.
10,000 ರೂಪಾಯಿ ತಿಂಗಳಿಗೆ ಸಿಗಬೇಕು ಅಂದ್ರೆ ಯು ಹ್ಯಾವ್ ಟು ವರ್ಕ್. ಆಲ್ ದಿ 3 ಆರ್ ಟು ವರ್ಕ್. ಅಷ್ಟೇ. ಅದು ಸಿಗಬೇಕು ಅಂದ್ರೆ ಕೆಲಸ ಮಾಡಬೇಕು. 10 ಕೋಟಿ ಸಿಗೋನು, 1 ಕೋಟಿ ಸಿಗೋನು, 10,000 ಸಿಗೋನು ಅವನವನ ಯೋಗಕ್ಕೆ ಸಿಗುತ್ತೆ ಹೊರತು ಯೋಗ್ಯತೆ ಏನಾರು ಇರಬಹುದು. 10 ಕೋಟಿ ತಗೊಳ್ತಾ ಇರೋನು ಯೋಗ್ಯತೆ ಇಲ್ದಿರ್ಬೋದು, 10,000 ತಗೊಳ್ಳೋದವನಿಗೆ ಯೋಗ್ಯತೆ ಸಿಕ್ಕಾಪಟ್ಟೆ ಇರಬಹುದು. ಅದನ್ನ ನಿಭಾಯಿಸಕ್ಕೆ ದಟ್ ಈಸ್ ನಾಟ್ ಅಟ್ ಆಲ್ ದೇರ್. ಈ ಸಿದ್ಧಾಂತ ಬಹಳ ಡಿಫರೆಂಟ್ ಆಗಿರ್ತಕ್ಕಂಥದ್ದು. ಈ ಕರ್ಮ ಸಿದ್ಧಾಂತ ಕಂಪ್ಲೀಟ್ಲಿ ಡಿಫರೆಂಟ್ ಇರ್ತಕ್ಕಂಥದ್ದು. ಮುಂದಿನ ಒಂದು ಕಾರ್ಯ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸರ್ ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. 9/6/1994. ಸಮಯ ರಾತ್ರಿ 10:10 ಪಾವಗಡ ಹುಟ್ಟಿದ್ದೂರು. ಓಕೆ. ಉದ್ಯೋಗ ಬಗ್ಗೆ ಕೇಳ್ಬೇಕಿತ್ತು ಸರ್. ಅವ್ನು ಗೌರ್ಮೆಂಟ್ ಜಾಬ್ ಏನಾದ್ರು ಸಿಗುತ್ತಾ? ಜ್ಯೋತಿಷ್ಯ ಫಸ್ಟ್ ಕಲೀರಿ. ಓಕೆ ಸರ್. ನಗ್ತಾರೆ. ನಿಮ್ಮ ನಗುವಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲ ಸರ್. ಕಲೀರಿ. ತುಂಬಾ ಆಯ್ತು ಸರ್, ಬರ್ತೀವಿ ಈಗ ನೆಕ್ಸ್ಟ್ ಇದಕ್ಕೆ. ನೋಡೋಣ. ಗುರುದಶ ಏನ್ ಮಾಡ್ಬೇಕು ಏನಿಲ್ಲ, ಲಕ್ಷಾಂತರ ರೂಪಾಯಿ ಎಲ್ಲ PSI ಇಂದ ಎಲ್ಲ ದುಡ್ಡು ಕಳ್ಕೊಂಡಿದ್ದಾರೆ ಎಲ್ಲ ಹೋಗಿ ಕಳ್ರು. ಅದಕ್ಕೆ ನಮ್ಗೆ ಗವರ್ಮೆಂಟ್ ಕೆಲಸ ಅಂದ್ರೆ ನಂಗೆ ಇಷ್ಟ ಇಲ್ಲ ಹೇಳಕ್ಕೆ. ಎಲ್ಲ ಕಳ್ರ ಸಂತೆಗೆ ಹೋಗಿ ಸೇರ್ಕೊಳ್ರಿ ಎಲ್ಲಾರು ಹೋಗಿ. 6ನೇ ಮನೆ ಶುಕ್ರ. ನಾನು ಹೇಳೋದು ಹೇಳ್ತೀನಿ. ಶುಕ್ರ ಗುರುವಿನ ನಕ್ಷತ್ರದಲ್ಲಿದೆ. ಸೂರ್ಯ ಮಂಗಳ ಚಂದ್ರ ಮಂಗಳ. ಬಹಳ ಕಷ್ಟ ಇದೆ. ಇಲ್ಲ ಮೇಡಮ್, ತುಂಬಾ ಕಷ್ಟ ಇದೆ. ಈಗ ಸದ್ಯಕ್ಕೆ ದಶಾಭುಕ್ತಿಗಳು ಫೈನಲ್ ಆಗಿ ನೋಡ್ತೀವಿ. ಅದ್ರಲ್ಲಿ ಇಂಡಿಕೇಶನ್ಸ್ ಎಲ್ಲ ಬಹಳ ಲೋ ಇದೆ. ಗುರು ಮತ್ತೆ ಬುಧ ನೋಡೋಣ. ಗುರು 10 ಸ್ವಲ್ಪ ಇದೆ, ಬುಧ 10 ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಡಿ. ಇಲ್ಲಿ ಕಾಂಬಿನೇಷನ್ ಅಲ್ಲಿ ರಾಹು ಸ್ವಲ್ಪ ಗವರ್ಮೆಂಟ್ ಉದ್ಯೋಗಕ್ಕೆ ಬಹಳ ಸಹಾಯ ಮಾಡ್ತಾನೆ. ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಹಾಕಿ, ಗೋಮೇಧಿಕ ತರಿಸ್ಕೊಳ್ಳಿ, ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಆಮೇಲೆ ಎಕ್ಸಾಮ್ ಬರೀರಿ. ಒಂದು ಪ್ರಯತ್ನ ಮಾಡಿ. ಓಂ ರಂ ರಾಹುವೇ ನಮ ಅಂತ ಯಥೇಚ್ಛವಾಗಿ ಹೇಳಿ. ಓಕೆ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಒಳ್ಳೇದಾಗ್ಲಿ. ಈ ಒಂದು ಪ್ರೋಗ್ರಾಮು ಈ ಮಂತ್ ಬೆಳಗಿನ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಸಂಜೆ 9:30 10 ಕಂಟಿನ್ಯೂ ಆಗುತ್ತೆ. ನೋಡ್ತಾ ಬಹಳಷ್ಟು ಜನ ಬಹಳ ವರ್ಷದಿಂದ ನೋಡ್ತಾ ಇದ್ದೀರಾ. ಅದೇ ತರ ನೋಡ್ತಾ ಇರಿ. ಹಾಗೆ ಜೂನ್ 13ನೇ ತಾರೀಕು ನಮ್ಮ ತರಗತಿಗಳಿದೆ. ಒಳ್ಳೇದಾಗ್ಲಿ. ಮುಂದಿನ 4 ಲಗ್ನಗಳು, ಅದರ ಮುಂದಿನ 4 ಲಗ್ನಗಳು ಮಂಗಳವಾರ ಬುಧವಾರ ಮುಗಿಸೋಣ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate ₹528 for Temple Fund and know your future by well-trained and qualified team of astrologers. From Dr. Dinesh Gurji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿ ರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.